ತಾಯಿಯವರು ತಾಯಿರಮ್ಮ ನನ್ನ ಕೆಳಗೆ ನೀನಾರಮ್ಮ ಯಾವತ್ತ ತಾಯಿಲ್ಲ ಇಲ್ಲೇನು ಜಗ್ಸಾಕ್ ಬಂದೀವ ನೀನು ನುಂಗಾಕ ಲೈಟ್ ಅಯ್ಯೋ ಹಿಂದೆ ಕರೆಂಟ್ ಪಾಸ್ ಆಗ್ತದೆ ಇವ ಹೆಂಗ್ ಮಾಡ್ಕೊಂಡು ಬೇರೆ ಇದ್ರ ಮೇಲೆ ಅಮ್ಮ ತವ್ರ ಮನೆ ಮೇಲೆ ಇರ್ತದ ನೋಡ ತವ್ರ ಮನಿ ಅದ ಅದ ನೋಡಮ್ಮ ಅಕ್ಕಿ ಮನಿ ಅವ ಆದಿದ್ರು ಅದ ನೋಡಿ ತಮ್ಮ ತವ್ರ ಮನಿ ಯಾವುದು ಏನು ನನ್ನ ತವ್ರ ಮನೆ ಯಾವುದು ಅಕ್ಕಿ ಮನಿ ಯಾವುದು ತವ್ರ ಮನೆ ಯಾವುದು ಶಬ್ದ ಸ್ಥಳ ಯಾವುದು ನೋಡಮ್ಮ ನನ್ನ ತವ್ರ ಮನೆ ಅದ ನೋಡಮ್ಮ ಆಯವ ಕ್ಷೀರಸಾಗರ ತಮ್ಮ ತವ್ರ ಮನಿ ಉಂಟು ಇದು ಅಲ್ಲದೆ ದ್ವಾರಕಾಪಟ್ಟಣದಲ್ಲಿ ನನ್ನ ಅತ್ತಿಯವರ ಮನೆ ಅದ ನೋಡಮ್ಮ ಅತ್ತಿಯವರ ಮನಿ ಉಂಟು ಇಷ್ಟೇ ಇಲ್ಲಮ್ಮ ನಾನಿರುವಂತ ಸ್ಥಾನಕ್ಕೆ ಬಂದು ವೈಕುಂಠ ಹಾಗೂ ವೈಕುಂಠ ಪ್ರಾರ್ಥನೆ ನೋಡುವ ಅಯ್ಯ ನಿಮ್ಮ ತಿಳಿದಲ್ಲ ಏನದು ಅದ ಕಣ್ಣಿನ ಜನ್ಮ ಎಂತಂತ ಕಾಣಿಸ್ತೀವಿ ಹೌದು ಆ ಕುಂಟು ಪಾಠ ಕುಂಟನು ಶಬ್ದ ನಿಮಗ್ ತಿಳಿದಿಲ್ರಿ ತಿಳಿದಿಲ್ಲ ಇಲ್ಲ ನೋಡ್ರಿ ಅವು ದೊಡ್ಡಕ್ಕಾಗಿ 12 ವರ್ಷ ಆಗಿತ್ತು ಒಟ್ಟೆ ಮಣಿತಾನ ಬರ್ಲಿಲ್ಲ ಅಚಾನಕ್ ಒಂದು ಮಣಿತಾನ ಬತ್ತು ಒಂದು ಮಣಿತಾನ ಮಧ್ಯಾಹ್ನ ಬರತ್ಲಿ ಪೇಪರ್ದಾಗ ಔಟ್ ಮಾಡಿರಿ ಹಿಂಗೆ ಲೋಕಾಪುರದಾಗ ಒಂದು ಪಂಚಕಲ್ಯಾಣಿ ಕನ್ಯಾ ಐತಿ ನಿಶ್ಚಯವರು ಬಂದು ನಿಶ್ಚಯ ಮಾಡ್ಕೊಂಡು ಹೋಗ್ರಿತ್ತ ಪೇಪರ್ದಾಗ ಔಟ್ ಮಾಡಿ ಅದನ್ನ ಪೇಪರ್ ನೋಡ್ಕೇರಿಂದ ಮಣಿತಾ ನೋಡಕ್ ಹೋದ್ರಿ ಮಣಿತಾ ನೋಡಕ್ ಹೋದ್ರು ಹೋಗ್ ಹುಡ್ಕಂದ್ರ ಈ ಹೆಣ್ಮಗಳ ಮನ್ಯಾಗ ಇರಾಕಿಲ್ಲ ದಿನ ಒಂದು ಆಟ ಹೋಗಾಕಿ ಇವ್ರ ಅಮ್ಮಿದ್ದಳು ಮನ್ಯಾಗ ಇವ್ರ ಅಮ್ಮಿದ್ದಳು 12 ತೆಂಗಿನಕಾಯಿ ತಗೊಂಡ್ ಹೋಗಿರ ನೋಡಾಕ್ ಕನ್ಯಾ ನೋಡಾಕ್ ಇವ್ರ ಆಮೆ ಏನಂದ್ರು ನಮ್ ಹುಡುಗಿಲ್ಲ ಆದ್ರೂ ನನಗ ತೆಂಗಿನಕಾಯಿ ಹಾಕದ ಅಮ್ಮ ನೋಡಿ ತಡೆದಿರ್ತೇನ ಅದಕ್ಕಾಗಿ ಕೊಟ್ಟ ಇರ್ಲಿ ಹಾಟ ಇರ್ಲಿ ಕುಡ್ಡ ಇರ್ಲಿ ಒಟ್ಟ ಡಕ್ಲಾಯಿಸಿ ಬಿಟ್ಟಾರ ನೋಡ್ರಿ ಹಾಗಲ್ಲಮ್ಮ ವೈಕುಂಠಕ್ಕೆ ಅಧಿಕಾರ ಅಮ್ಮ ಇದ್ದಾರಲ್ಲ ಅತ್ತಿ ಯಾರು ನನ್ನ ಅತ್ತಿ ಯಾರು ಮಾವ ಯಾರು ಮಾವನ ಯಾರು ಹಾವ ಯಾರು ಅವನ ಯಾರು ತಿಳಿಯುವಂತೆ ಈ ಕೂಡಲಂತ ಸಭಾ ಹೌದು
ಇಲ್ವಾ ನೋಡುವ ಹಾ. ಆ ದೇವಕ್ಕೆ ದೇವಿಯವರು ಒಂದು ನನಗೆ ಅತ್ತಿಯವರಾಗಬೇಕು ಅಕ್ಷರಾಗಬೇಕು ಇದು ಅಲ್ಲದೆ ಹಾ ಆ ವಸುದೇವರು ನನಗೆ ಮಾವಂದ್ರಾಗಬೇಕು ಮಾವಂದ್ರಾಗಬೇಕು ಇಷ್ಟೇನಮ್ಮ ಆ ಯಾವ ಬಲರಾಮ ದೇವನಿದ್ದಾರಲ್ಲ ನನಗೆ ಬಂದು ಕಾಸ್ಯ ಭಾವಂದ್ರಾಗಬೇಕು ನೋಡಮ್ಮ ಏನಾಯ್ತಾ ಭಾವ ಮಾಡ್ಬೇಕು ಏನು ಮಾತಾಡ್ತೀನಿ ಭಾವಂದ್ರ ನನಗೆ ಅನ್ಕಾಗ್ಲಿಲ್ಲ ಇಲ್ವಾ? ನೋಡಮ್ಮ ಕೂರ್ಸಂತ ಅಣ್ಣಂದ್ರಿಗೆ ಬಂದು ಭಾವಂದ್ರ ಅಂತಕ್ಕದ್ದು ಹಾ ಹಾ ಇರ್ಲಿವಾ ಇವ್ರು ತಗೊಂಡ್ ನಾ ಏನ್ ಮಾಡುದವಾ ಮತ್ತೇನ್ ಬೇಕಾಗಿಲ್ಲ? ಮೂಲ 5 ಗಂಟೆ ಬಿಟ್ಟು ಅವರು ಅವ್ರಂದ್ರೆ ಯಾರಮ್ಮ ನಮ್ ಟಿಂಬ ಗೊತ್ತಾಗ್ಲಿಲ್ವಾ ಅಲ್ಲಿ ತಮ್ಮ ಪುರುಷನ ಹೆಸರು ಹೇಳಿಲ್ಲ ಹೇಗಂತೆ ನೋಡೇವಾ ನೋಡಮ್ಮ ಏನ್ ಕೂಡಿದಂತ ದೇವಸ್ಥಾನದಲ್ಲಿ ಸಭಾದಲ್ಲಿ ಗೊತ್ತೇ? ಹಾ ಹಾ ನನ್ನ ಪತಿದೇವರ ಹೆಸರು ಹೇಳ್ಬೇಕಾದ್ರೆ ಹಾ ಹಾ ಅಮ್ಮ ಸಾರಿ ಹಾಕುವ ಇಲ್ಲ ಅದು. ಏನ್ ಮಾಡ್ತೇವ ಹೋಗ್ ಒಳಗೆ ಹೋಗುದು ಬರ್ತಾನೆ ಅಲ್ಲ ನಾಚ್ ಬರ್ಬೇಡಮ್ಮ ತಾಯಿ ನಾಚಬಾರ್ದು ಆ ಭಗವಂತನ ಹೆಸರು ಭಕ್ತಿಯಿಂದ ಹೇಳ್ಬೇಕ್ರಿ ಹಾಗಿದ್ರೆ ಹೇಳ್ತಾ ಇದೀನಮ್ಮ ಹಾ, ಹಾ. ಯಾರು ಏನ್ ಆಗ್ತಾ ಅಲ್ಲ ನಿನಗೆ ಅರ್ಥ ಆಗ್ಲಿಲ್ಲ ನೋಡಮ್ಮ ಅಕುಂಠಿತ ವೈಕುಂಠವಾಸ ಅಕುಂಠಿತ ಹೋಗ್ಕೊಂತು ಅಕುಂಠಿತ ವೈಕುಂಠವಾಸ ಸುವಿಲಾಸ ಸ್ವಭಕ್ತದಿನ ಕೋಶ 16,000 ಗೋಪಿಯರ ಹೃದಯ ಮಂದಿರ ವಾಸ ಸರ್ವೇಶ ಈಶನಾದಂತ ಆ ಯಾವ ಶ್ರೀ ಕೃಷ್ಣ ಪರಮಾತ್ಮರ ಬಂದು ನನಗೆ ಪ್ರೀತಿ ಪುರುಷಂದ್ರ ನೋಡಮ್ಮ ಆನಂದವೇ ಆನಂದ ಆ ಭಗವಂತನ ಹೆಸರು ಕೇಳಬೇಕು ಎಲ್ಲರೂ ಪುನೀತರಾದೀವಿ ಹೌದಮ್ಮ ಆ ಭಗವಂತನ ನಾಮಸ್ಮರಣೆ ಅಷ್ಟೊಂದು ಮಹತ್ವದ ಆನಂದದ ನೋಡಮ್ಮ ಇರ್ಲಿವಾ ಹೇಳಿ ಹೇಳ್ತಾನೆ ಬಾಟ್ ಜಗ್ಗಾಕತ್ತಿದ್ಲ ನೋಡಮ್ಮ ಯಾಕೆವ ನೋಡಮ್ಮ ಹಾ ನನಗೊಬ್ಬಕ್ಕೆ ಸೌತದ ಸೌತೆ ಅವ್ರು ಯಾರಿವ ಯಾರು ನೋಡಮ್ಮ ಆ ಸತ್ರಾಜಿತ ರಾಜನ ಮಗಳು ಸತ್ತ ಭಾಮ ಇದ್ದಾಳಲ್ಲ ಅವಳು ಅವಳು ನನಗೆ ಕಮಗ ಸುರ ಸರಿ ಸುರ ಸರಿ ಸರಿಯಾದ ಮೊದಲ ಆರ್ದು ಸರ್ ನಿಂತಿರ್ತೀನಿ ನೀನು ಸೌತ್ ಬಚ್ಚಾಗ ಮಳೆ ಮಾಡ್ತಾಳು ಮಾಡಿಲ್ಲಮ್ಮ ಸೌತ ಹೊಟ್ಟೆಗೆ ಚಂದ್ರ ಭಾಳ ಕೆಟ್ಟದ್ದು ಭಾಳ ಕೆಟ್ಟ ಯಾವಾಗ ಕಿಚಡಾ ಕಿಚ್ಚ ಸೌದಿ ಕಿಚ್ಚ ಜಾಸ್ತಿ ಜಾಸ್ತಿ ಹೊಳಿ ಕೊಡ್ತೈತೆ ಬರೀ
ಯಾರಿ ಕಿತ್ತ ಹಾರಿಸ್ಬೇಡ್ರಿ. ಯಾಕ್ರಿ ನಾವು ನಾಲ್ಕು ಮಂಜಾಳೆ ನನಗೆ ಸುಟ್ಕೋತರು. ನಿಮ್ ಮನೆಗೆ ಬೆಂಕಿ ಸುಟ್ಕೋ. ನಿನ್ನ ಮನ್ಯಾಗ ಬಾಡಿಗೆ ಅದನ್ನ ನನ್ನ ಮನೆಯಲ್ಲ ಹುಡುಗ ಅಲ್ಲ ಎಲ್ಲದಿ ಕೆಡದು ಹಾಕ್ಯಾದ. ನನಗೆ ಸೌತಾರ ಇದ್ದಾರ ಸಾಲ್ತಾಡ್ಲಿಕ್ಕೆ ನಿಮ್ಗೆ ಸೌತಾರ ಇದ್ದಾರ ಅಥವಾ ಇಲ್ಲ? ನಮ್ಗೇನು ಸಾಲ್ತ ಇವಾಗ ಸಿಂಗಲ್ ಸೀಟ್ ನಾವು. ಸಿಂಗಲ್ ಅಂದ್ರೆ ಏನ? ಸಿಂಗಲ್ ಅದ ಸಿಂಗಲ್ ಅಂದ್ರೆ ಏನು ಗೊತ್ತಾಗ್ಲಿಲ್ಲ. ಇರ್ಲಿವಾ ಹಾ ತಮ್ಮ ಹೆಸರು ಗೊತ್ತಾಗಲಿಲ್ಲ. ಏನು ನನ್ನ ಹೆಸರು ಹೇಳ್ಬೇಕಾ? ಹೌದು ಇವ ನೋಡಮ್ಮ, ವಿಶ್ವಕರಾಜನ ಗರ್ಭಮಣಿ, ಗರ್ಭಮಣಿ, ರುಕ್ಮಾಂಗದ ಮಹಿಮೆ, ಭಗಿನಿ, ಅನುರೇಣಿ, ಅನುರೇಣಿ, ನಲ್ಲಪೂರ್ಣಿ, ನಲ್ಲಪೂರ್ಣಿ, ಜಾನಶ್ರೀ ಕೃಷ್ಣನ ಪಟ್ಟದ ರಾಣಿ ರಾಣಿ ನನಗೆ ಬಂದು ರಂಗರಕ್ಮಣಿ ಹಾಗೂ ರಂಗರಕ್ಮಣಿ ಅಂತ ನೋಡು. ಬಡೇ ನೀನು ಹತ್ತು ಕುಣಿಗೆ ಮುಡ್ಕೊಂಡು ಬೆಂಕಿ ಹತ್ತಿ ಒಂದು ಹೂಡಾಕ ಬರುದು ನೀವು. ಯಾಕ ಹೆಸರು ಚಲೋ ಇಲ್ಲ? ಚಲೋ ಇಲ್ವಾ? ನಮ್ಮ ಒಳ್ಳೆ ಚಲೋ. ಹೋಗ್ಬೇಮ್ಮ, ನಮ್ಮ ಹೆಸರು ಚಲೋ ಇಲ್ಲ. ನಿಮ್ಗೆ ಚಂದ ಇದ್ದಾವೇನ? ಹೌದು ಹೇಳುವ ನೋಡು. ನಮಗೆ ಹೇಳಾಕ ಊಟ ಹ್ಮ್ ಕರಿಯವ್ವ ಕಾಟವ್ವ ಉದ್ದವ ಉಡ್ಸವ್ವ. ನನ್ನ ಹೆಸರು ತಳದವ್ವ, ನಮ್ಮ ಹೆಸರು ತಳದಪ್ಪ. ಇವ್ರ ಇವ್ರೇನ ನಿಮ್ಮವ್ರು? ಮೂನು ಇವ ಹೀಗ್ಯಾಕೆ ಬಿದ್ರವ ಇವರು? ಅದಕ್ಕೆ ಬಡ್ಕೋ ಜನ ಗೊತ್ತಿದ್ರಿ ಏನಾರ ಅಚ್ಕೆ ಬಿಡ್ತದೆ ನಡ್ಕೊ ಬಡ್ಕೋತದೆ. ನೋಡಿವ ಹಾಲು ಕುಡಿದು ಕುಸ್ತೀವಿ ಅಂತಂದ್ರಿ. ಹಾಲು ಕುಡಿದು ಬಿಡ್ತತಿ. ಏನ್ ಮಾಡ್ತಾರವ? ಕಬ್ಬಿನ ಹಾಲು ಕುಡಿದಿದ್ದಲ್ಲ ಜೋಬನ ರೇಟ್ ಕಟ್ಸ್ಕೊಂಡು ಮನೆಗೆ ಬರ್ತದೆ. ಬ್ಯಾಡ ಇದ್ರ ಸಮಯ ಸಾಕಾಗಿ ಏನ್ ಹಾಕಿ ಮೇಸ್ತಿ ಮಾಸ್ತರ? ಹೇಳಿ ಯಾಕೆ ನನ್ನ ಮಂಡ್ಯ ಸುಮಾರು ಮಾಡಕತ್ತಿದ್ವಿ? ನಾ ಏನ್ ಮಾಡೀನಿ? ಯಾಕೆ ಕಣ್ಣ ಕುಸ್ತಿ ಫೇಲ್ ಆಗ್ಯಾವ ನಮ್ಮ? ಇನ್ನು ಹೌದು, ಕುಸ್ತಿ ಹಿಡಿಯಾರು ಬರ್ತಾರು, ಕಟ್ಟಾಡ್ತಾರು, ಹೊಗೆ ಬರ್ತಾರ. ನಾನ್ ಸುಮ್ಕ ನಿಂದಿರಲ್ಲ, ಅವ್ರು ಕುಂಕಕ್ ಮಣ್ಣು ಹಚ್ಚ ಹೋಗಿದ್ದೇನೆ. ಅವ್ರು ನೋಡು ನಿತ್ತಾಗ ದುಡ್ಡು ಮಣ್ಣು ಹಚ್ಚೋದಿಲ್ಲ. ಬಾಯ್ ಮನೆಗೆ ಹೇಳ್ತಾನೆ ನಿಂತ ಹೇಳೋ ಆಯ್ತು ಹೋಗು. ಅದೇನಿಲ್ಲ ಮೇಡಮ್, ಹೆಸರು ನಮ್ಮ ಚಲೋ ಇಲ್ಲ ನಮ್ಮ ಚಲೋ ನಮ್ಮಲ್ಲಿ ಹೇಳಿ, ನಿಮ್ಮ ಚಲೋ ನಿಮ್ಮಲ್ಲಿ ಹೇಳಿ. ಇಲ್ಲಮ್ಮ. ಆ ಭೀಷ್ಮಕ ರಾಜ ಅಂದ್ರೆ ಅಂತ ದೊಡ್ಡ ಇರ್ಸ ಹೌದಮ್ಮ. ಅಂಥವ್ರ ಬಗಳ ಮೇಲೆ ಹಾ ಬರ್ಲಿಕ್ಕೆ ಕಾರಣಿವ ಅಮ್ಮ ಕಾರಣ ನೋಡ ಏನಿವ? ನೋಡಮ್ಮ, ಹಾ. ನನ್ನ ಪರಮಾತ್ಮರು ಪರಮಾತ್ಮರು ನನ್ನ ಮಂದಿರದಲ್ಲಿ ಇರಲಾರದೆ ಇಲ್ಲದೆ ಇವತ್ತಿಗೆ 4-6 ದಿವಸಗಳಾಯ್ತಮ್ಮ. ಆಯ್ತು. ನೋಡಮ್ಮ, ಅವರು ಸೋರ್ ಹಾಕ್ತವಾಗಿ ಬಂದಿದ್ದಲ್ಲ, ಸೋರ್ ಮಾಡಿ ಕೊಟ್ಟೇನ? ನಾ ಯಾವ ಬಸ್ ಸ್ಟ್ಯಾಂಡ್ ನೋಡ್ತಾನ ಅವ್ರ ಬೇಕಾಗಿ. ಯಾರ? ನಾನು ಪರಮಾತ್ಮ ನೋಡಿದೆ, ನೀನು ಪರಮಾತ್ಮ ನೋಡಿದೆ. ನಾನು ಪರಮಾತ್ಮ ನೋಡಿದೆ, ನೀನು ಇವ್ರ ನೋಡಿವಾ? ಈ ಪರಮಾತ್ಮ ಹುಡುಕನಂತೀರಿ ನೋಡಿವಾ? ಸಭಾ ಕೊಡೆ ಪರಮಾತ್ಮರು ಇರ್ಬೋದು ಅಂತೇಳಿ ಸಭಾ ಕೊಡೈತಿ. ಸಭಾ ಹುಡುಕೋ ತಗೊಂಡ್ರಿ ನಮಸ್ಕಾರ ನೋಡಮ್ಮ.
ಆಶೀರ್ವಾದ ಮೇಲೆ ಕೇಳು. ಅದಾಲ್ವಾ ಇಲ್ಲ ಎಲ್ಲಿದ್ದಾರಮ್ಮ? ಇಲ್ಲೇ ಅದಾರ ನೋಡಿ ಇವ. ಇಲ್ಲೇ ಅದಾರ ಸರ್? ಇಲ್ಲಿ ಇದಾರ. ಇವನು ಇವನೇ ವೈಕುಂಠಪುರವಾದ ಇವನೇ ವೈಕುಂಠಪುರವಾದ ಬಾಯ್ ಈಗ ಸದ್ಯ ನಾವು ಪರಮಾತ್ಮನ ಏನಂತ ವಿಚಾರ ಮಾಡಬೇಕು? ಅವ್ರಿಗೆ ಕಬ್ಬಿನ ಮೇಲೆ ಹೆಂಗ್ ತಟ್ಟಾಕತ್ತಿ ಅಂತ ಹೇಳು. ಹಾಗೆಲ್ಲ ಮಾತಾಡ್ಬಾರ್ದು. ಪರಮಾತ್ಮರು ಇಷ್ಟೊತ್ತನವರೆಗೆ ಎಲ್ಲಿ ಹೋಗಿದ್ರು ಕೇಳಬೇಡ. ಇಷ್ಟು ಜೋರ್ಲ ಇಷ್ಟು ಜೋರ್ಲೆ ಕೇಳಕ್ಕೆ ಏನಾರ ಅಂಜಿಕೆ ಬಂದೇನೆ? ಆಕ ಹಾಲು ಉಳ್ತಾವ ನಾನು ಏನಾಗಲ್ಲ. 4-6 ದಿವಸಗಳಾಗಿದೆ ಇವ್ರು ನನ್ನ ಮಂದಿರ ಬಿಟ್ಟು ಹೋಗಿ. ಎಲ್ಲಿ ಹೋಗಿದ್ರು ಅದನ್ನ ಬೇಕು ಹೇಳ್ತೇನೆ. ಒಂದೇನು ಬಿಡಿ ನನಗೆ ಮತ್ತೇನಾರ ಅಂಜಿಕೆ ನನ್ನ ಇಲ್ಲ ಹೌದಲ್ಲ? ಹೋಗಿ ಕೇಳ್ರು. ಮಾಯ್ಕ್ ಕೊಡ್ರಿ ನನಗೆ ಮಾಯ್ಕ್ ತೋರಿ. ನೀವು ಇಷ್ಟೊತ್ತಿನ ಎಲ್ಲಿ ಹೋಗಿದ್ರಿ? ಅಲ್ಲ, ಈ ಅಧಿಕಾರಿ ಯಾರು ಕೊಟ್ರು? ಅಲ್ಲಿ ಯಾವಾಗ ಕೊಟ್ಟರು? ನಾವು ಮಾಡಾಕತ್ತೇವ್. ಈ ಕಾಡಿಂದ ಒಂದು ಜಗ್ ಕೊಟ್ರಿ ಏನ್ ಮಾಡ್ತಿ? ಅದನ್ನ ಹೋಗಿ ಅವಾಗ ಕೊಡ್ತಾನ. ಅಲ್ಲ, ನಾನು ಕೊಟ್ಟದ್ದು ರುಕ್ಮಿಣಿ ಕೊಡ್ತಾ ಇದ್ದೀಯಾ? ನಾವು ಕೈಲಾಸಿಕ್ ಮಾತಾಡ್ತೀವ್ರಿ. ಹಾ ಏನ್ ನೀವು ಕೊಡ್ತೀರಲ್ರಿ? ಹಾ ಚಲೋ ಇಟ್ಕೊತೀನಿ, ಖ್ಯಾಟ್ ಇದ್ದಿದ್ದು ಅವಾಗ ಕೊಡ್ತಾನೆ. ಚಲೋದು ಇಟ್ಕೋತಿ, ಕೆಟ್ಟ ಅವಳಿ
ಹ್ಯಾಂಗ್ ಕೊಡ್ತಿ ಹಾ ಹಾ ಅಲ್ಲ ಚಲೋದ್ ಹೆಂಗ್ ಇಟ್ಕೋತೀವ ಕೆಟ್ಟ ಹೆಂಗ್ ಕೊಡ್ತೀವಿ ನಾನು ನೋಡೇ ಬಿಡ್ತೇನೆ ಮಾರಾಯ ತಡ ಬೇಡ ತಡಾನ ಬೇಡ ನೋಡಿ ಹಾ ನನ್ನೊಂದು ನಿಯಮ ಐತಿ ಹಾ ನಿಂದೊಂದು ನಿಯಮ ಹಾ ಇಷ್ಟೇ ಇರಬೇಕು ನನ್ನ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಹಾ ಕಿವಿ ಮಕ್ಕಳು ಮುರಿಸ್ತಿದ್ರು ಅದಕ್ಕೆ ದಕ್ಕೆ ಹಚ್ಚಿರ್ಬಾರ್ದು ಅದಕ್ಕೆ ಏನೇನು ಆಗಿರ್ಬಾರ್ದು ಅದೇ ದಿಕ್ಕಿದ್ದಂಗೆ ಇರ್ಬೇಕು ನಾನು ಚೈನಿ ಹೊರಗೆ ಹೋಗಿರ್ಬೇಕು ಹಾ ಅಂಥದ್ದು ಕೊಡ್ರಿ ನಮ್ಗೆ ನಾನು ಅಂತಹದ ಕೊಡ್ತಾ ಇದ್ದೇನೆ ಕೊಡ್ತೀರಿ ಹೌದು ನಾನು ಕೊಡಾಕೈತಿ ಅಂದ್ರ ಓಡಿ ಹೋಗಿ ಕದ ಹಿಡ್ಕೊಂಡು ಕುಂದ್ರು ನಾ ಕದ ಮುರಿದಾದ್ರು ಬಂದು ಕೊಡ್ತಾ ಇದ್ದೇನೆ ಭಾಳ ಚಲೋ ಆಯ್ತು ನನ್ನ ನೇಮದ ಇದು ದಿವ್ಸ ಕದ ಮುರಿದು ಕೊಡೋರು ಒಬ್ರು ಬೇಕಾಗಿರ್ಕೇಳ ನನಗೆ ನನಗೂ ಬಹಳ ಚಲೋ ಆಯ್ತು ನೋಡಿ ಕಾಡಿ ಬೇರೆ ಸುಗದ ಅವ್ರು ಜಗದಾಗ ಯಾರು ಭೇಟಿಯಾಗಿರ್ಕಿಲ್ಲ ಹೌದಲ್ರಿ ನೀನು ಒಬ್ಬಾಕಿ ನನಗೆ ಭೇಟಿ ಆದಾಕಿ ಹೌದಲ್ರಿ ಹಾ ಹಾಕು ಬಿಡಾರ ಒಂದ ಅದನ್ನ ಹೊತ್ಕೊಂಡು ಮಲ್ಕೋನಿ ಮೇಲಿನ ದೃಷ್ಟಿ ಉಡಿಯಲ್ಲಿ ಇರ್ಲಿ ಯಾಕ್ರಿ ಮುತ್ತು ರತ್ನ ತಳಗ್ ಬಿದ್ದಾವ ಅಂತ ಬೀಳ್ದಂಗೆ ಹಿಡ್ಕೋತೀನಿ ಹೀಗೆ ಕೊಡಬೇಕು ಹಾಕಿಪ್ಪ ಹಾಕಿ ತೆಗಿಲಿಕ್ಕೋ ಅಯ್ಯ ಅಲ್ಲ ಏನಾಗಕೈತಿ ಅಯ್ಯೋ ಇದು ಉರಿಯಾಕತ್ತೈತಿ ಒಯ್ಯಪ್ಪ ಈಗ ನೋಡಿ ಈಗ ಅಯ್ಯೋ ಹೆಚ್ಚಾಯ್ತು ಒಯ್ಯಪ್ಪ ಈಗ ಭಾಳ ಹೆಚ್ಚಾಯ್ತು ಉರಿಯಾಕೈತಿ ಹೋಯಪ್ಪ ಎಲ್ಲಿ ಉರಿತದ ಒಳಗ ಒಳಗಂದ್ರೆ ಎಲ್ಲಿ ಆತ್ಮಗ ಕೊಟ್ಟಂಗೆ ಎಲ್ಲಿ ಯಾರು ಉರಿತೈತಿ ಎಲ್ಲಿ ಒಳಗೆ ಕೊಡೋದಕ್ಕೆ ಹಂಗೈತಿ ಬಲ ಚಲೋ ಐತಿ ಗಾವ್ ಐತಿ ಬಿಡ ಅಯ್ಯಪ್ಪ ಅಲ್ಲ ನಿನಗೆ ಸಾಕಾಗಿಲ್ಲ ನನಗೆ ಸಾಕಾಗಿಲ್ಲ ಏನ್ ಮಾಡ್ಲಿ ದೌಡ್ ಹಂಗಾರ ಮಾಡಿ ಸಾಕು ಮಾಡ್ಕೋ ಕೋಡಿ ಇಲ್ಲಿಂದ ಹೋಗು ಕಿವ್ಯಾಗ ಎಂದಾರ ಕೊಬ್ಬರಿ ಎಣ್ಣೆ ಹಾಕಿದಿ ಇಲ್ಲೋ ಎಲ್ಲಿ ಹೆಂಗ್ ಕ್ಯೂಟ್ ಹೇಳಿದ್ರು ಬರೀ ಅವ್ರಲ್ಲ ಸೇರಿ ಹಾಕೋತಾರೆ ಹೇಗೆ ಹೋಗ್ಲಿ ದೇವರು ನಿನಗೆ ನಾಲಿಗೆ ಅದ ಕೊಟ್ಟಾನು ಬೆಲ್ಲಕ್ಕೆ ಚಾ ಕುಡಿಯಾಕ ಕಣ್ಣಗಳೇ ಅದ ಕೊಟ್ಟಾನ ನೋಡಕ್ ಕಿವಿಗಳೇ ಅದ ಕೊಟ್ಟಾನ ಹತ್ತಾರು ಇಟ್ಕೊಳಕ್ ಕೈಗಳೇ ಅದ ಕೊಟ್ಟಾನ ಇದಕ್ಕೆ ಒಂದರೆ ಹೌದು ಗುಂಡಿನ ತೆಗೆದು ಹಾ 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 ಅದು ಕೆಲಸ ಐತನ ಹಾ ಎಷ್ಟು ಮಂದಿ ಮಾಡಿ ನ್ಯಾಯ ತೆಗೆದೆ ಹಂಗ ಚೋಕಾಡ್ಕೊಂಡು ಬರೋರು ಹಿಂಗಾಗಿ ನಮ್ದು ಹೀಗೆ ಹಾ ಇರ್ಲಿ ಪಾದಗಳೆಲ್ಲ ಕೊಟ್ಟಾನ ದೊಡ್ಡವರಿಗೆ ಬೆಂಕಿ ಹಚ್ಚೋದು ಓಡೋ ಕೆಬಿನಾಟ್ ಹೋಗೋದು ಇವು ಪಾಪ ಕರ್ಮ ಅಂತೀವೋ ಪುಣ್ಯ ಕರ್ಮ ಅಂತೀವೋ ಅವ್ಯಾವ ಗೊತ್ತಿಲ್ಲ ಮಾಡೋ ಇವೆಲ್ಲ ನಮ್ಮ ಪಾಪ ಕರ್ಮಗಳಿಂದ ಮಾಡಬಾರ್ದು ಹಾ ಹಾ ಇವನ್ನೆಲ್ಲ ನಮ್ಮ ಪಾಪ ಕರ್ಮಗಳಿಂದ ಮಾಡಿದ್ರ ಆಗಬಾರ್ದನ್ನ ನರಕ ಆಗ್ತದ ಎಷ್ಟೋ ಜನ್ಮ ಹುಟ್ಟಿದ್ದು ಸಾಯುವುದು ಬಹುಸಾಗರದಲ್ಲಿ ಸಿಕ್ಕು ಒದ್ದಾಡಬೇಕಾಗ್ತದ ಆಗ್ತದ ನಮ್ಮ ಇಂದ್ರಿಯಗಳನ್ನು ಹೇಗೆ ಉಪಯೋಗ ಮಾಡಿಕೊಳ್ಳಬೇಕು ಹಾಗ್ರಿ ನಾನು ಹೇಳ್ತಾ ಇದ್ದೀನಿ ಕೇಳು ನಾಲಿಗೆಗೆ ಭೂಷಣ ನಾರಾಯಣ ನಾಮ ಸ್ಮರಣಿ ಹಸ್ತಂಗಳೇ ಭೂಷಣ ದಾನ ಧರ್ಮಕ್ಕೆ ಭೂಷಣ ಕ್ಷೇತ್ರ ಯಾತ್ರಂಗಳಿಗೆ ಕ್ಷೇತ್ರ ಯಾತ್ರಂಗಳಿಗೆ ನಾಲಿಗೆಗೆ ಭೂಷಣ ನಾರಾಯಣ ನಾಮ ಸ್ಮರಣೆ ಮಾಡಲಿಕ್ಕಾಗಿ ನಾಲಿಗೆಗೆ ನಾ ಅಲ್ಲಿಗೆ ಮತ್ ನೀವ ನಾ ಎಲ್ಲಿಗೆ ಹೋಯಪ್ಪ ನಿನ್ನ ಆಶಯ ಎಲ್ಲಿ ಅದ ನಾನು ನಿಮ್ಮಲ್ಲಿ ಜನ ನೀನು ನನ್ನಲ್ಲಿ ಹಾ ನಾಲಿಗೆಗೆ ಭೂಷಣ ನಾರಾಯಣ ನಾಮ ಸ್ಮರಣೆ ಮಾಡ್ಲಿಕ್ಕಾಗಿ ಹಸ್ತಂಗಳ ಭೂಷಣ ದಾನ ಧರ್ಮಕ್ಕೆ ಬರು ಹೋಗುವ ಅತಿಥಿಗಳಿಗೆ ಕೈ ಮುಗಿಲಿಕ್ಕೆ ಗುರುನಾಥ ಕೈಗಳ ಕೊಟ್ಟಾನ ಹೌದ್ರಿ ಅನ್ನದಾನ ಮಾಡ್ಲಿಕ್ಕೆ ಗುರುನಾಥ ಕೈಗಳ ಕೊಟ್ಟಾನ ಹೌದಿಪ್ಪ ಗುದ್ದಾಟ ಉಪಯೋಗ ಮಾಡಬಾರದು ಏನು ಮಾಡೋದು ಕ್ಷೇತ್ರ ಯಾತ್ರೆ ಮಾಡಿ ತಿರುಗಾಡ್ಲಿಕ್ಕೆ ಗುರುನಾಥ ಪಾದಗಳ ಕೊಟ್ಟಾನ ಪಶು ಅರ್ಥ ಏನ್ ಮಾಡ್ತದ ಏನ್ ಮಾಡ್ತದ ತಾನು ಹೇವಾಗಲ್ಪಟ್ಟಂತ ಖನಿಜನ್ನು ಊಟ ಮಾಡಿ ಶ್ರೇಷ್ಠವಾಗಲ್ಪಟ್ಟಂತ ಹಾಲನ್ನು ನಮಗ್ ಕೊಡ್ತದ ಅಂತ ಆಕಳನ್ನ ಬೆಂಕಿ ಹಚ್ಚಿ ಕಬ್ಬಿನಾಟ ಹೋಗ್ತೇನಂತೆ ಅಂದ್ರೆ ಪುಣ್ಯ ಅಂದ್ರೆ ಬಂದಿದ್ದ ಕರ್ಮಿ ಏನು ಮಾಡೋದು ಮಾಡಬಾರ್ದು ಒಂದು ಪಕ್ಷಕ್ಕೆ ನೀನು ಹಿಂಸಾಚಾರ ಮಾಡಿದ್ದಾದ್ರೆ ಮುಂದಿನ ಜನ್ಮದಲ್ಲಿ ನಾಯಿ ನರಿ ಹಂದಿಗಳಾಗಿ ಫಲ ಊಟ ಮಾಡಿ ಜನ್ಮ ಮುಗಿಸ್ಬೇಕಾಗ್ತದ ಏನು ಮಾಡೋದಲ್ಲ ಅದು ಉಸಾವರಿ ಹೋಗೋಲ್ಲ
ಏನು ಹೌದಲ್ಲ ಇನ್ನು ಮೇಲೆ ಹೀಗೆ ಮಾಡು ದೇವ ತಾವು ಇಷ್ಟೊತ್ತರಿಗೆ ಎಲ್ಲಿ ಹೋಗಿದ್ರಿ ಇಷ್ಟವಿನಿಂದ ಕೇಳಿಬಿಡು ದೇವ ಪರಮಾತ್ಮ ಶ್ರೀಮನ್ ನಾರಾಯಣನೇ ಹೌದು ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗಿತ್ತು ನಮ್ಮಮ್ಮ ಪೇಸಾತ ನೋಡಿ ನಾನು ಇಷ್ಟೊತ್ತನಕ ಹೇಳಿದ್ದೆಲ್ಲ ನೀರ್ ಮೇಲೆ ಬರದಂತೆ ಆಯಿತು ಈ ತಪ್ಪು ನಂದರಿ ಏಕೆ ಆಯಿತು ದುಃಖ ಆಗ್ಲಿಕ್ಕೆ ಒಂದು ಕಾರಣ ಅದ ಏಕೆ ದುಃಖ ಆಯಿತು ನೋಡಿಪ್ಪ ನಾ ಎಷ್ಟು ಸಜ್ಞಾನ ಮೂಲಕ ನನಗೆ ಎಷ್ಟೋ ಹೇಗೆ ಕಾರ್ಯಗಳು ಮಾಡುತ್ತಾ ಬನ್ರಿ ಹೇ ಕಾರ್ಯಗಳನ್ನು ಮಾಡುತ್ತಾ ನೀನು ಬಂದಿ ಇದನ್ನ ಮಾಡಿದ್ರೆ ತಪ್ಪಕ್ಕಂತ ನನಗೆ ಇಲ್ಲಿವರೆಗೆ ಯಾರು ಕಳಿಸಲಿಲ್ಲಪ್ಪ ಯಾರು ನಿನಗೆ ಬೋಧ ಮಾಡಿಲ್ಲ ಯಪ್ಪ ಆಕಳ ಏನ್ ಮಾಡ್ತದ ಕನಿಷ್ಠಪಟ್ಟಂತ ಕಣಿಕಿತ ಊಟ ಮಾಡಿ ತಾನು ಊಟ ಮಾಡಿ ಶ್ರೇಷ್ಠಪಟ್ಟಂತ ಹಾಲು ನಮ್ಗೆ ಕೊಡ್ತದ ಹೌದು ಅಂತ ಅಕಾಲಕ್ಕೆ ಬೆಂಕಿ ಎಷ್ಟೋ ಕಾರ್ಯಗಳು ಕೆಡಿಸ್ಬಿಟ್ಟಿಪ್ಪ ಈಗ ನೀವ್ ಏನ್ ಮಾಡಿರಿ ನಾನು ಏನ್ ಮಾಡೀನಿ ಅಜ್ಞಾನ ನಿವೃತ್ತಿ ಮಾಡಿ ಪರಮಾನಂದ ಪ್ರಾಪ್ತಿ ಮಾಡಿಕೊಟ್ಟಂತ ಪರಮಾತ್ಮನೇ ಇಷ್ಟೊತ್ತು ನಾನು ಬಿಟ್ಟು ಹೇಗಿದ್ದೆಪ್ಪ ಅಂತ ದುಃಖ ಆಯ್ತು ಅಡ್ಡೆ ಇಲ್ಲ ದುಃಖ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿ ಆಯ್ತು ಕುದುರಿ ಈಗ ರೋಡ್ ಸರಿಯಾಗಿ ಹಿಡಿದದ ಹೌದಪ್ಪ ಇನ್ನು ಮೇಲೆ ಹೀಗೆ ಮಾಡು ವಸುದೇವ ಸುತನೆ ತಾವು ಇಷ್ಟೊತ್ತಿನರಿಗೆ ಎಲ್ಲಿ ಹೋಗಿದ್ರಿ ಇಷ್ಟವಿಲ್ಲದಿಂದ ಕೇಳಿಬಿಡು ವಸುದೇವ ಸುತನೆ ಇಷ್ಟೊತ್ತು ಎಲ್ಲಿ ಹೋಗಿದ್ರಿಪ್ಪ ಹೇಗೆ ಹೌದ್ರಿ ನಾನು ಹೋದುದು ನನ್ನ ಭಕ್ತರ ಮಂದಿರಕ್ಕೆ ಅಲ್ಲಿ ಯಾಕೆ ಹೋಗಿದ್ರಿ ಅಲ್ಲಿಗೆ ಏಕೆ ಹೋಗಿದ್ದೆ ಭಕ್ತರು ನನಗಿಂತ ಶ್ರೇಷ್ಠರು ಭಕ್ತರ ಸೇವೆ ಮಾಡುವೋಸ್ಕರವಾಗಿ ನಾನು ಅಲ್ಲಿಗೆ ಹೋಗಿದ್ದೆ ಭಕ್ತರು ತಮ್ಗಿಂತರು ಶ್ರೇಷ್ಠರು ಭಕ್ತರ ಸೇವೆಗೋಸ್ಕರ ಹೋಗಿದ್ರಿ ಹೌದು ಶಂಕಾವರ ಆಗ್ತದ್ರಿ ಏನದು ನೋಡಿಪ್ಪ ಈ ಜಗತ್ತಿನ ಮೇಲೆ 94 ಜೀವರಾಶಿಗಳು ಬದುಕಬೇಕಾದ್ರೆ ಆದರೆ ನಿನ್ನ ಆಶಯ ಹೌದ್ರಿ ಪ್ರಾಣಿಗಳ ಬದುಕಬೇಕಾದ್ರೆ ಅನ್ನ ನೀರ ಶ್ರೇಷ್ಠ ಅನ್ನ ನೀರ ಪವಿತ್ರ ಅನ್ನ ನೀರಿನಿಂದ ಈ ಜಗತ್ತೆಲ್ಲ ಉದ್ಧಾರ ಆಗ್ಯದ ಇರ್ಲಿಪ್ಪ ಆ ಅನ್ನದಿಂದ ಬಂತ್ರಿ ಮಳೆಯಿಂದ ಅನ್ನ ಬರ್ತಾ ಇದೆ ಆ ಮಳೆಯಿಂದ ಬಂತು ಯಜ್ಞ ಯಾಗಾದಿಗಳ ಮಾಡೋದ್ರಿಂದ ಮಳೆ ಭೂಮಿಗೆ ಸೆಳ್ತಾ ಇದೆ ಆ ಯಜ್ಞದಿಂದ ಬಂತ್ರಿ ಕರ್ಮದಿಂದ ಆ ಕರ್ಮದಿಂದ ಬಂತ್ರಿ ವೇದಗಳಿಂದ ಆ ವೇದದಿಂದ ಬಂದ್ರಿ ಬ್ರಹ್ಮನಿಂದ ಆ ಬ್ರಹ್ಮದಿಂದ ಬಂದ್ರಿ ಮಂತ್ರ ಎಲ್ಲಿಂದ ಬ್ರಹ್ಮ ಎಲ್ಲಿಂದ ಬಂದ ಮಂತ್ರದಿಂದ ಬಂದ ಮಂತ್ರದಿಂದ ಬಂದ್ರಿ ಮಂತ್ರ ನನ್ನಿಂದ ಬಂದದ ಓಹೋ ಆಕಾಶದಲ್ಲಿ ಮೋಡವಾಗಿ ಮೋಡಿನಿಂದ ಮಳೆ ಭೂಮಿಗೆ ಸೆಳೆದು ಹಳ್ಳಕ್ಕೆ ಸೇರಿ ಹಳ್ಳದಿಂದ ನದಿಗೆ ನದಿಯಿಂದ ಸಮುದ್ರಕ್ಕೆ ಆಗೋ ಹೀಗೆ ತಮ್ಮಲ್ಲಿ ಆಯ್ತು ಅದೇ ಇಲ್ಲ ಮತ್ ನೀರಿನ ಹುಟ್ಟಿದು ಯಪ್ಪ ಇದು ಹಾಗಲು ಬೀಜ ಕಾಣ್ತದೆ ಅನ್ಬೇಡ್ರಿ ಇನ್ನೊಂದು ಯಾಕ ಇದು ಹಾಗಲ್ ಬೀಜ ಇದು ಪುಡಾರಿ ಕಸ ಚೇಷ್ಟೆ ಮಾಡಬಾರ್ದು ನಾನು ಎಲ್ಲಿಂದ ಹುಟ್ಟಿ ಯಾರು ಹೊತ್ತಾರೋ ಯಾರು ಹೆತ್ತಾರೋ ಯಾರು ನೀನು ನೋಡ್ಲಿಕ್ಕೆ ಹೋಗ್ತಾರೋ ಚೇಷ್ಟೆ ಮಾಡಬಾರ್ದು ಸ್ವ ಎಂಬ ಮನ್ಮಂತ್ರದಲ್ಲಿ ಸುತಾಪ ಎಂಬ ಬ್ರಾಹ್ಮಣ ಪ್ರಶ್ನೆ ಎಂಬ ಅವನ ಪತ್ನಿ ಈರುವರು ಕೂಡಿಕೊಂಡು ಏನ್ ಮಾಡಿದ್ರಿ ದೇವ ಮಾನವ 12,000 ಕುರಿತು ತಪಸ್ಸೆ ಮಾಡಿದ್ರು ಏನಂತ್ರಿ ಅವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದಿ ಅವಾಗ ವಸುದೇವ ದೇವಕ್ಕೆ ಅಂತಾರ ದೇವ್ರು ಎಂತವ್ರಿದ್ದಾರು ಅವನ ಆಟ ಪಾಠ ನೋಡ್ಬೇಕು ಅವಾಗ ಮರಿ ಹಾಲು ಕುಡಿಸ್ಬೇಕಂತ ಹೇಳಿ ಕೇಳಿದ್ರು ಅವಾಗ ನಾನಾ ಹುಟ್ಟು ಬರ್ತಾನಂತ ಹೇಳಿದ್ರಿ ಎರಡನೇ ಜನ್ಮದಲ್ಲಿ ಕಶ್ಯಪ ಆದಿತ್ಯರಾಗಿ ಜನಿಸಿದ್ರು ವಾಮನಾಗಿ ಭೂಮಿಗೆ ಜನ್ಮ ಕೊಟ್ಟಿ ಮೂರನೇ ಜನ್ಮದಲ್ಲಿ ದಶರಥ ರಾಜ ಕೌಶಲ್ಯಾಗಿ ಜನಿಸಿದ್ರು ಶ್ರೀರಾಮನಾಗಿ ಭೂಮಿಗೆ ಜನ್ಮ ಕೊಟ್ಟಿ ನಾಲ್ಕನೇ ಜನ್ಮದಲ್ಲಿ ವಸುದೇವ ದೇವಕ್ಯರಾಗಿ ಜನಿಸಿದ್ರು ಶ್ರೀಕೃಷ್ಣಾಗಿ ಭೂಮಿಗೆ ಬಂದೆ ಭಕ್ತರ ಹಡ್ತಾರ ಅವರ ಹೊತ್ತಾರ ತಿಳಿತೆ ಮತ್ತೆ ತಾವು ಯಾವ ತಿಂಗಳಲ್ಲಿ ಹುಟ್ಟಿರಿ ಶ್ರಾವಣ ಮಾಸದಲ್ಲಿ ದಿವಸ ಆಗಿತ್ರಿ ಬುಧವಾರ ಇತ್ತು ಬುಧವಾರ ಚಂಚಾಕ ಹುಟ್ಟಿದ್ವು ಅಲ್ಲ ಚಂಚಾಕ ಹುಟ್ಟಿ ಚಂಚಾಕ ಬೇಡ್ತಾರ ಅಂಜನ ಇಷ್ಟೊತ್ತು ನಂದು ಅಲ್ರಿ ಯಾರ್ದು ಒಬ್ಬೊಬ್ರು ಹೆಣ್ಮಕ್ಳು ಅವ್ರಿಗೆ 3 ದಿವಸ ಕುಂತು ಹೊಡೆದಿರ್ತಾರ ಚೇಷ್ಟೆ ಮಾಡಬಾರ್ದು ಇರ್ಲಿಪ್ಪ ನಕ್ಷತ್ರ ಆಗಿತ್ರಿ ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ ಬುಧವಾರ ನಾನು ಮಧ್ಯರಾತ್ರಿಯಲ್ಲಿ ಹುಟ್ಟೇನೆ 6 ತಾಸು ರಾತ್ರಿ ಆಗಿತ್ತ ಚಂದ್ರ ಮೂಡಿದ್ದ ಆವಾಗ ನಾನು ಹುಟ್ಟಿದ್ದು ಮಥುರಾದ ಜೈಲಿನಾಗಿ ಯಾಕೆ ನಿಮ್ಮ ಅಪ್ಪ ನಿಮ್ಮ ತೊಡಗು ಮಾಡಿದ್ರ ನೀ ತೊಡಗು ಮಾಡಿದ್ರಂತ ಏನ್ ಕೇಳಾಕೈತಿಲ್ಲ ನೀ ಕೇಳ್ತಿ ಅಂತ ನಾ ಹೇಳ್ತೇನೆ ಹೌದು ಕಂಸನ ತಂಗಿ ಯಾರು ದೇವಕ್ಕಿ ದೇವಕ್ಕಿನ ವಸುದೇವನಿಗೆ ಕೊಟ್ಟ ಆಕಾಶವಾಣಿ ಆಯ್ತು ಕಂಸ
ಬಾಳ ಸಡಗರದಿಂದ ದೇವಕ್ಕಿನ್ನ ವಸುದೇವನಿಗೆ ಕೊಟ್ಟ ಇಸ್ರಾಮದಿಂದ ಮೆರವಣಿಗೆ ತಗದಿ ರಥದಾಗ ಕುಂಡಿಸಿ ರಥದ ಸಾರ್ಥ್ಯನ ನೀ ಆದಿ ಇಸ್ರಾಮದಿಂದ ಏನೆಲ್ಲ ಮಾರಾಕತ್ತಿ ಆದ್ರ ಆಕಾಶವಾಣಿ ಆಯ್ತು ಏನಂತ ಇಷ್ಟೆಲ್ಲ ಇಸ್ರಾಮದಿಂದ ಮೆರವಣಿಗೆ ತೆಗೆದಿ ದೇವಕ್ಕೆ ಎಣ್ಣೆ ಗರ್ಭದ ಕೂಸು ನೀನು ಪ್ರಾಣ ತೋರ್ತದ ಯಾತ್ರ ಅಂತ ಹೇಳಿದ ಆಕಾಶವಾಣಿ ಆಯ್ತು ಅವಾಗ ನನ್ನ ತಂಗಿ ನನಗೆ ಒಯ್ದಿದಾಳಂದ ಮೇಲೆ ಇದನ್ನ ಇಡಬಾರ್ದು ಅಕ್ಷರಕ್ಕೆ ಸುಟ್ಟ ಹಿಡಿದ ಶಿರಚ್ಛೇದನ ಮಾಡ್ಲಿಕ್ಕೆ ಹೋದ ಕಂಸ ಅವಾಗ ವಸುದೇವ ಅಂತಾನ ಕಂಸ ಬಹಳ ಜಾನವಂತ ಗಂಭೀರ ಧೀರ ಇದ್ದಿ ಮೇಲಾಗಿ ನಿನ್ನ ತಂಗಿ ಸ್ತ್ರೀ ಹತ್ಯೆ ಮಾಡಬಾರ್ದು ಶಿಶು ಹತ್ಯೆ ಬ್ರಹ್ಮ ಹತ್ಯೆ ಗೋ ಹತ್ಯೆ ಇಂತಿಂತ ಪಾಪ ಮಾಡಿ ಎಷ್ಟು ಮುಗಿಸ್ಬೇಕಂತೀಯ ಅಲ್ಲ ದೇವಕ್ಕಿನ ಕೊಂದ ನಿನಗೆ ಸಾವಿಲ್ಲೇನು ಹುಟ್ಟಿದಕ್ಕೆಲ್ಲ ಸಾವಾಯ್ತು ನೀ ಮಾತಾಡಬೇಡಲ್ಲ ದೇವಕ್ಕಿನ ಕೊಂದ ನಿನಗೆ ಸಾವಿಲ್ಲ ಅನ್ನೋ ಕೊಲ್ಲ ಹೌದು ಎಲ್ಲರಿಗೂ ಸಾವಾಯ್ತು ಹಾಗಾದ್ರೆ ನಮ್ಮನ್ನು ಎಲ್ಲಿ ಬಂದೋಬಸ್ತ್ ಮಾಡಿ ಇಡು ನಿನ್ನ ಕೈಯಾಗ ಹಣದ ನಾವು ಕೊಡ್ತೇವಂತ ಹೇಳಿದ್ರಿ ಈ ವಿಧವಾಗಿ ನನ್ನ ತಾಯಿನ ತಂದಿನ ಮುತ್ತಲಾದ ಜೈಲಿನಾಗ ಹೋಗದ ಮುಂದ ಅವನು ಹಡದ ಕೊಟ್ಟಾಕ್ಷಣ ಕೊಂದು ಹೋಗದ ಮುಂದ 7ನೇ ಅವತಾರಕ್ಕೆ ಬಲಿರಾಮ ರೂಪ ತೆಗೆದುಕೊಂಡು ಬಂದ ಶೇಷ ಭೂಮಿ ಹೊತ್ತಂತ ಶೇಷ ಬಲಿರಾಮ ರೂಪ ತೆಗೆದುಕೊಂಡು ಬಂದ ಆವಾಗ ಇವನು ಕೊಲ್ತಾನಂತ ನನ್ನ ಯೋಗ ಮಾಯಿಗೆ ಹೇಳಿದೆ ಗೋಕುಲದಲ್ಲಿ ರೋಹಿಣಿ ಅವಳ ಗರ್ಭದಲ್ಲಿ ಸೇರಿಸಂತ ಹೇಳಿದ್ರಿ ಅದರಂತೆ ಮಾಯಾವತಿ ಮಾಯಾ ಮಾಡಿದಳು ಅಲ್ಲಿ ಬಲಿರಾಮ ಹುಟ್ಟಿದ ಮುಂದ 8ನೇ ಅವತಾರಕ್ಕೆ ನಾನು ಜನಿಸಿ ಬಂದೆ ಆವಾಗ ವಸುದೇವ ದೇವಕ್ಯರಂತಾರ ಎಷ್ಟು ಮಕ್ಕಳ ಹಡದಿವು ಎಲ್ಲದರೊಳಗೆ ಇದು ಸುಂದರ ಅದ ಇದು ದೇವಾಂಶದ ಹೌದು ಇದನ್ನ ಕೊಲ್ತಾನಲ್ಲ ಕಂಸ ಅಳತಾರ ನಿದ್ರಿ ಹೊಂತಾರ ಅವರ ಸಪ್ಪಣದಲ್ಲಿ ಹೇಳಿದೆ ಏನಂತ್ರಿ ಅಲಾಕ್ ಹೋಗಬೇಡ್ರಿ ಹೌದು ಚಿಂತೆ ಮಾಡಬೇಡ್ರಿ ಹೌದು ಕಂಸನ್ನ ಕೊಲ್ಲಲಿಕ್ಕೆ ನನ್ನ ಅವತಾರ ತಯಾರಾಗಿ ಬಂದದ ಒಂದ ಕೃಷ್ಣ ಅಂದ್ರೆ 7 ಕೋಟಿ ಮಂತ್ರ ಸಹ ಕೃಷ್ಣ ಅಂತ ನನ್ನ ನಾಮಸ್ಮರಣೆ ಮಾಡ್ತಾವು ಒಮ್ಮೆ ಕೃಷ್ಣ ಅಂದಬೇಡ್ರಿ ಹೌದು ನಿಮ್ಮ ಕೈ ಒಳಗಿನ ಬೇಡಿ ಉಚ್ಚಿ ಹೋಗ್ತಾವು ಜೈಲು ಬಾಗಲ ಖುಲ್ಲ ಕಾವಲುಗಾರಿಗೆ ನಿದ್ರಿ ನನ್ನ ಹೊತ್ತುಕೊಂಡು ಗೋಕುಲದಲ್ಲಿ ಯಶೋದ ಹೆಣ್ಣು ಹಡ್ತಾಳ ಆ ಮಗ್ಗಲ್ದಾಗ ಇಳಿಸಿ ಆ ಹೆಣ್ಣು ಕುಸುಮ ತಂದು ಬಿಡು ಅಂತ ಹೇಳಿದ್ರಿ ಅದರಂತೆ ಈ ಕೃಷ್ಣನ ಕೈಯಾಗಿನ ಬೇಡಿ ಉಚ್ಚಿ ಹೋದು ಜೈಲು ಬಾಗಲ ಖುಲ್ಲ ನನ್ನ ಹೊತ್ತುಕೊಂಡು ಅಲ್ಲಿ ಇಳಿಸಿ ಆ ಹೆಣ್ಣು ಕುಸುಮ ತಂದು ಬಿಟ್ಟಾಕ್ಷಣ ಟ್ಯಾ ಅಂತು 8ನೇ ಗರ್ಭದ ಕೂಸು ಹುಟ್ಟೇದ ಆವಾಗ ಕಂಸ ಏನ್ ಮಾಡಿದ ಕೈಯಲ್ಲಿ ಶಸ್ತ್ರ ಹಿಡಿದುಕೊಂಡು ಓಡಿ ಬಂದ ಕೊಡು ಕೂಸನ್ನ ಹೌದು ಅಣ್ಣ ಇದು ಹೆಣ್ಣದ ಹೆಚ್ಚಿಗೆ ಮಾತಾಡಬೇಡ ಇದು 8ನೇ ಗರ್ಭದ ಕೂಸದ ಅಂತ ಕಸಿದುಕೊಂಡು ತಿರುಗಿ ಕಲ್ಲಿಗೆ ಬಡಿದ್ರಷ್ಟರಲ್ಲಿ ಕೂಸ ಹಾರಿ ಹೋಯಿತು ಅಂತರ ಮಾರ್ಗಿಲೆ ಹೋಗಿ ಹೇಳ್ತದ ದೇವಿ ಅವತಾರ ತಾಳ್ತದ ಕಂಸ ನನ್ನೇನು ಕೊಲ್ತೀನಿ ನಿನ್ನ ಕೊಲ್ಲುವಂತ ಒಯ್ದು ಹೋಗೋದಾಗ ಬೆಳೆಯಾಕತಾನ ಹೋಗಂತು ಹೇಗೆ ಎಂದಿರ್ಬೇಕು ಈ ವಿಧವಾಗಿ ನನ್ನ ತಾಯಿನ ತಂದಿನ ಮುತ್ತುರಾದ ಜೈಲಿನಾಗಿಟ್ಟಿದ್ದ ನಾನು ಹುಟ್ಟಿದ್ದು ಮುತ್ತುರಾದ ಜೈಲಿನಾಗಿ ಇರ್ಲಿಪ್ಪ ಅವಾಗ ನಿಮ್ ಗೋತ್ರ ಯಾವ್ದ್ರಿ ಅತ್ರಿ ಗೋತ್ರ ನಮ್ ಕುಲ ಯಾವ್ದ್ರಿ ಯಾದವ ಕುಲ ನಮ್ ಪಕ್ಷ ಯಾವ್ದ್ರಿ ಚಂದ್ರ ಪಕ್ಷ ನಿಮ್ ವಂಶ ಯಾವ್ದು ಚಂದ್ರವಂಶದ 3 ಪುರುಷ ಯಾರಿಪ್ಪ ಚಂದ್ರವಂಶದ 3 ಪುರುಷ ಯಾರು ಆದಿಯಲ್ಲಿ ನಾರಾಯಣ ಆ ನಾರಾಯಣ ಮಗ ಯಾರಿಪ್ಪ ನಾರಾಯಣ ಮಗ ಬ್ರಹ್ಮ ಹುಟ್ಟಿದ ಬ್ರಹ್ಮ ಆ ಬ್ರಹ್ಮನ ಮಗ ಯಾರೇ ಬ್ರಹ್ಮನ ಮಗ ಕಶ್ಯಪ ಹುಟ್ಟಿದ ಕಶ್ಯಪ ಆ ಕಶ್ಯಪನ ಮಗ ಯಾರಿಪ್ಪ ಸೂರ್ಯ ಹುಟ್ಟಿದ ಸೂರ್ಯ ಆ ಸೂರ್ಯನ ಮಗ ಯಾರ್ರಿ ಸೂರ್ಯನ ಮಗ ಶನಿ ಹುಟ್ಟಿದ ಶನಿ ಆ ಶನಿ ಮಗ ಯಾರಿಪ್ಪ ಶನಿ ಮಗ ಇಂದ್ರ ಹುಟ್ಟಿದ ಇಂದ್ರ ಆ ಇಂದ್ರನ ಮಗ ಯಾರ್ರಿ ಇಂದ್ರನ ಮಗ ಸೈರೇಂದ್ರ ಹುಟ್ಟಿದ ಸೈರೇಂದ್ರ ಆ ಶೈಲೇಂದ್ರನ ಮಗ ಯಾರ್ರಿ ಕಲ್ಯಶಾಲಿ ಹುಟ್ಟಿದ ಆ ಕಲ್ಯಶಾಲಿ ಮಗ ಯಾರಿಪ್ಪ ಕಲ್ಯಶಾಲಿ ಮಗ ಧ್ರುವ ಹುಟ್ಟಿದ ಧ್ರುವ ಆ ಧ್ರುವನ ಮಗ ಯಾರ್ರಿ ಧ್ರುವನ ಮಗ ತ್ರಿಶಂಕು ಹುಟ್ಟಿದ ತ್ರಿಶಂಕು ಆ ತ್ರಿಶಂಕುನ ಮಗ ಯಾರ್ರಿ ಹರಿಚಂದ್ರ ಹುಟ್ಟಿದ ಆ ಹರಿಚಂದ್ರನ ಮಗ ಯಾರಿಪ್ಪ ರೋಹಿತ ಹುಟ್ಟಿದ ರೋಹಿತ ಆ ರೋಹಿತನ ಮಗ ಯಾರ್ರಿ ಪರಿತತ್ವ ಹುಟ್ಟಿದ ಆ ಪರಿತತ್ವನ ಮಗ ಯಾರ್ರಿ ದಿಲ್ಪ ಹುಟ್ಟಿದ ದಿಲ್ಪ ಆ ದಿಲ್ಪನ ಮಗ ಯಾರಿಪ್ಪ ಮೃಗರಾಜ ಹುಟ್ಟಿದ ಆ ಮೃಗರಾಜನ ಮಗ ಯಾರ್ರಿ ದಶರಥ ಹುಟ್ಟಿದ ದಶರಥ ಆ ದಶರಥನ ಮಗ ಯಾರ್ರಿ ಶ್ರೀರಾಮ ಹುಟ್ಟಿದ ಶ್ರೀರಾಮ ಆ ಶ್ರೀರಾಮನ ಮಗ ಯಾರಿಪ್ಪ ಲವ ಹುಟ್ಟಿದ
ಲವ ಲವನ ಮಗ ಯಾರ್ರಿ? ಬಿಂದು ಹುಟ್ಟಿದ ಬಿಂದು. ಆ ಬಿಂದುವಿನ ಮಗ ಯಾರಿ? ಶೀಲಗೋಪಾಲ ಹುಟ್ಟಿದ್ರು ಶೀಲಗೋಪಾಲ. ಆ ಶೀಲಗೋಪಾಲ ಮಗ ಯಾರು? ಶೀಲಗೋಪಾಲನ ಮಗ ನಂದಗೋಪಾಲ ಹುಟ್ಟಿದ ನಂದಗೋಪಾಲ. ಆ ನಂದಗೋಪಾಲನ ಮಗ ಯಾರು? ನಂದಗೋಪಾಲನ ಮಗ ಯಾರು? ವಸುದೇವ. ಆ ವಸುದೇವನ ಮಗ ಯಾರ್ರಿ? ವಸುದೇವನ ಮಗ ನಾನೇ ಶ್ರೀ ಕೃಷ್ಣ. ನಮ್ಮ ಅಪ್ಪನ ಮಗ ಯಾರು? ಅಲ್ಲ ನಿಮ್ಮ ಅಪ್ಪನ ಮಗ ನೀನಲ್ಲನ? ಹೌದಾ? ಇನ್ನೂ ಆಯ್ತು ಹಂಗ ಬಡಿಯಾಕಿರ್ತೀನಿ. ಇರ್ಲಿ ಇರ್ಲಿಪ್ಪ. ಈಗ ಅವಾಗ ಏನಂತ ಹೇಳಿ ಅದಕ್ಕ ಶ್ರವಣ ಅಂತಾರ. ಶ್ರವಣ ಅಂದ್ರೆ ಕೇಳುದು. ಏನ್ ಕೇಳುದು? ಏನು ಕೇಳ್ಬೇಕು? ಏನ್ ಕೇಳ್ಬೇಕು? ಅಲ್ಲ ಈ ಕಲಿಯುಗದ ಆಯುಷ್ಯ ಎಷ್ಟದ? 4,32,000 ವರ್ಷ. ಇದ್ರ ದುಪ್ಪಟ್ಟ ದ್ವಾಪಾರಿಗ. ಇದ್ರ ದುಪ್ಪಟ್ಟ ಕೃತಾಯುಗ. ಅದ್ರ ದುಪ್ಪಟ್ಟ ತ್ರತಾಯುಗ. ಈ 4 ಯುಗ 1000 ತಿರುಗಿದಾಗ ಒಂದು ಮಹಾಯುಗ ಅಂತಾರ. ಮಹಾಯುಗ 72 ಸಾರಿ ತಿರುಗಿದಾಗ ಒಂದು ಮನು ಆಗ್ತದ. 14 ಮನು ತಿರುಗಿದಾಗ ಬ್ರಹ್ಮಕ್ಕೆ ಒಂದು ದಿವಸ ಆಕತಿ. ಹೌದಲ್ಲ? ಇದ್ರಾಗ ಎಷ್ಟು ಸಾರಿ ಹುಟ್ಟಿದಿ, ಎಷ್ಟು ಸಾರಿ ಸೆತ್ತಿದಿ ಲೆಕ್ಕಿಲ್ಲ. ಅಂಕೆ ಸಂಖ್ಯೆಗೆ ನಿಲಕಲಾರದ ಮನುಷ್ಯ. ಮನುಷ್ಯ ಸಾರಿ ಸತ್ಯವಿ. ಮನುಷ್ಯ ಪರ್ವತದ ಕೆಲವು ಬಂದಾವ. ನೀನು ಸುಡುಗಾರ. ನಿನ್ನ ಮನುಷ್ಯ ಸುಡುಗಾರ ಆಗಿ ನೀನು ಹೋಗಲಾರದ ಜಾಗನ ಒಂದು ಉಳಿದಿಲ್ಲ. ಆವಾಗ ಭೀಷ್ಮಾಚಾರ್ಯರು ಶರೀರ ಬಿಡುವಾಗ ಪಾಂಡವರು ಕೌರವರು ಎಲ್ಲರೂ ಕೂಡಿದ್ರು. ತಾತ ನಿನಗೇನ್ ಬೇಕು? ಏನ್ ಬೇಕು? ನನಗೇನೇನು ಬೇಕಾಗಿರಲಿಪ್ಪ. ಈ ಜಗತ್ತಿನ ಮೇಲೆ ಯಾರ್ಯಾರನ್ನು ಹೋಗಿದಿರಬಾರ್ದು ಅಂತ ಜಗದಾಗ ನಾನು ಹೋಗಿರ ಅಂತ ಹೇಳಿದ್ರು. ಎಲ್ಲಿ ನೋಡ್ತಾರ ಎಲ್ಲ ಗೋಡೆ ಸಮಾಜ. ಹೌದು. ತಾತ ಹಂಗಿರಪ್ಪ ನಾವು ಎಷ್ಟು ಸಾರಿ ಸತ್ತೇವಿ ಅಷ್ಟು ದುಃಖ ನಿವೃತ್ತಿ ಮಾಡಿಕೊಂಡು ಪರಮಾನಂದ ಪ್ರಾಪ್ತಿ ಮಾಡ್ಕೊಂಡು ಹೋಗ್ರಿ. ಅದಕ್ಕ ಶ್ರವಣ ಅಂತ. ಶ್ರವಣ ಅಂದ್ರೆ ಶ್ರೋತ್ರಿ ಬ್ರಹ್ಮನಿಷ್ಠೆ ಸದ್ಗುರು ಮಾಡಿಕೊಂಡು ತನು ಮನ ಧನ ಅರ್ಪಣೆ ಮಾಡಿಕೊಂಡು ಕಾಯ ವಾಚ ಸೇವಾ ಮಾಡಿಕೊಂಡು ಒಂದು ದಿವಸಕ್ಕ 21,600 ಸರಿ ಶ್ವಾಸ ತಿರುಗ್ತದ. ಷಡಾಕ್ಷರಿ ಮಂತ್ರ ಎಲ್ಲಿ ಕರುಣಾದ್ವಾರದಲ್ಲಿ ಉಪದೇಶ ಮಾಡ್ತದ. ಗರ್ಜಿ ಕರೆಸಿಕೊಂಡು ಸದ್ಭಾವದಿಂದ ಕಡೆಗಾಗಲಾರದ ನವವಿಧ ಭಕ್ತಿ ಆಗಲ್ಪಟ್ಟಂತ ನವಮಾಸಗಳ ತುಂಬಿ ವೈರಾಗ್ಯ ಆಗಲ್ಪಟ್ಟಂತ ಪ್ರಸಿದ್ಧ ಗಾಳಿ ಹೊರತದಿಂದ ನಿನಗೆ ನಿನ್ನ ಸ್ವರೂಪ ಜ್ಞಾನ ಆಗ್ತದ. ನೀನು ನಿನ್ನ ಸ್ವರೂಪ ಜ್ಞಾನ ಮಾಡಿಕೊಂಡು ಹೋಗು, ನಿನ್ನ ಕಲ್ಯಾಣ ಆಕತಿ. ಅದಕ್ಕ ಶ್ರವಣ ಅಂತ. ಇರ್ಲಿಪ್ಪ. ಈ ಭೂಮಿ ಮೇಲೆ ಯಾವ ವಸ್ತು ದೊಡ್ಡದು? ಹೀಗೆ ತೋನು. ಹೌದು. ಭೂಮಿ ಮೇಲೆ ಯಾವ ವಸ್ತು ದೊಡ್ಡದು? ಬ್ರಹ್ಮ ದೊಡ್ಡವ. ಈ ಭೂಮಿ ಮೇಲೆ ಯಾವ ವಸ್ತು ದೊಡ್ಡದಂದ್ರ ಬ್ರಹ್ಮ ದೊಡ್ಡವ. ಬ್ರಹ್ಮ ಹುಟ್ಟಿದ್ರಿ? ಬ್ರಹ್ಮ ಕಮಲದಾಗ ಹುಟ್ಟ್ಯಾನ. ಕಮಲದಲ್ರಿ? ಕಮಲನಾಥ ದೊಡ್ಡವ. ಹೌದ್ರಿ. ಆ ಕಮಲ ಎಲ್ಲಿ ಹುಟ್ಟಿದ್ರಿ? ಕಮಲ ಕೆಸರಿನಲ್ಲಿ ಹುಟ್ಟದ. ಕೆಸರು ಕೆಸರನಾಥ ದೊಡ್ಡವ. ಕೆಸರಿನಿಂದ ಹುಟ್ಟಿದ್ರಿ? ಕೆಸರ ನೀರಿನಿಂದ ಹುಟ್ಟದ. ನೀರ್ ದ್ವಾರದಲ್ರಿ? ನೀರ್ ದ್ವಾರನಾಥಲು. ಆ ನೀರೆಲ್ಲಿ ಹುಟ್ಟ್ರಿ? ನೀರ ಸಮುದ್ರದಿಂದ ಹುಟ್ಟದ. ಸಮುದ್ರ ದ್ವಾರದಲ್ರಿ? ಹೌದಲ್ಲ? ಸಮುದ್ರ ಅಂದ್ರ ಅಗತ್ಯಮ ಋಷಿಗಳು 3 ಭಕ್ಷ್ಯ ಗೆಲ್ಲು ಮಾಡ್ಯಾರ. ಆ ಋಷಿಗಳು ದೊಡ್ಡವರಾದ್ರಿ? ಅಗತ್ಯಮ ಋಷಿಗಳು ದೊಡ್ಡವರು. ಆ ಋಷಿಗಳು ಎಲ್ಲಿ ಹುಟ್ಟಿದ್ರಿ? ಅಗತ್ಯಮ ಋಷಿಗಳು ಎಲ್ಲಿ ಹುಟ್ಟ್ಯಾರ? ಕೊಡದಾಗ ಹುಟ್ಟ್ಯಾರ. ಕೊಡದ್ವಾರದಲ್ರಿ? ಕೊಡದಾಡ್ದಾಟಲು. ಆ ಕೊಡ ಎಲ್ಲಿ ಹುಟ್ಟ್ರಿ? ಕೊಡ ಎಲ್ಲಿ ಹುಟ್ಟದ? ಮಣ್ಣಿನಿಂದ ಹುಟ್ಟದ. ಮಣ್ಣು ದ್ವಾರದಾತ್ರಿ? ಮಣ್ಣ ದ್ವಾರದಾಟಲು. ಹೌದ್ರಿ. ಮಣ್ಣಲ್ಲಿಂದ ಹುಟ್ಟ್ರಿ? ಮಣ್ಣ ಈ ಭೂಮಿಯಿಂದ ಹುಟ್ಟದ. ಭೂಮಿ ದ್ವಾರದಾಟಲು. ಹೌದ್ರಿ. ಭೂಮಿನ ಆದಿಶೇಷ ಹೊತ್ಕೊಂಡು ನಿಂತಾನ. ಆದಿಶೇಷ ದೊಡ್ಡವ? ಆದಿಶೇಷ ದೊಡ್ಡವ. ಹೌದ್ರಿ. ಆದಿಶೇಷನ ಪಾರ್ವತಿ ಬೆರೊಳಗ ಉಂಗ್ರ ಮಾಡಿ ತಗೊಂಡಾಳ. ಪಾರ್ವತಿ ದೊಡ್ಡ ಹಾಕಿ? ಪಾರ್ವತಿ ದೊಡ್ಡ ಹಾಕಿ. ಹೌದ್ರಿ. ಪಾರ್ವತಿ ಹೋಗಿ ಪರಮಾತ್ಮನ ತೊಡಿ ಮೇಲೆ ಕುಂತಾನ. ಪರಮಾತ್ಮ ದೊಡ್ಡವ? ಪರಮಾತ್ಮ ದೊಡ್ಡವ. ಹೌದಲ್ಲ? ಹಂಗ ಪರಮಾತ್ಮ ಹುಟ್ಟಬೇಕಾದ್ರೆ ಭಕ್ತಿಯಿಂದ ಹುಟ್ಟ್ಯಾನ, ಭಕ್ತರಿಂದ ಹುಟ್ಟ್ಯಾನ. ಭಕ್ತಿಯಲ್ಲಿ ಹುಟ್ಟ್ಯಾನ. ರಾಮಾವತಾರ ಕಾಲಕ್ಕೆ ರಾಮ ಅಂತಿದ್ದ ಹನುಮಂತ ಎಲ್ಲಿದಾನ ನಿನ್ನ ರಾಮ ಅಂತ ಕೇಳಿದ. ಯಾರು ಕೇಳಿದ್ರು? ರಾಮ ಹನುಮಂತನ ಕೇಳಿದ. ಎಲ್ಲಿದಾನ ನಿನ್ನ ರಾಮ ಅಂದಾಗ ನೀ ಎಲ್ಲಿ ರಾಮ? ನನ್ನ ರಾಮ ಎಲ್ಲಿದ ನೋಡಿ. ಎದಕ್ಕೆ ಭಗದ ತೋರ್ಸ್ಯಾನ ನೋಡ್ರಿ. ಹಿಂತಿಂತ ಮಾನವ, ಹಿಂತಿಂತ ಈ ಭೂಮಿ ಮೇಲೆ ಇಂತಿಂತ ಮಾನ ಪಂಡಿತರು ಹಿಂತಿಂತವ್ರು ಆಗಿ ಹೋಗ್ಯಾರ. ಮನುಷ್ಯ ಆಗಿ ಬಂದ ಮೇಲೆ ಇದು ಎದಕ್ಕೆ ಬಂದದ? ಬಡವರಿಗೆ ಅನ್ನ ಕೊಡ್ಬೇಕು, ಆಶ್ರಯ ಮಾಡಿ ಕೊಡ್ಬೇಕು.
ಹೌದು. ಯಾರು ಹಸದ ಬರ್ತಾರೋ ನೀರೋಡ್ಸ್ ಬರ್ತಾರೋ ಶರೀರ ಸಾಹಿತ್ಯವಾಗಿ ದಾನ ಮಾಡಬೇಕು. ಈ ಮಾನವ ಧರ್ಮ ಅಂತ ಹೇಳ್ತದ. ಮನುಷ್ಯ ಶರೀರ ಕುಡಿಬಾರ್ದು, ತುಡುಗು ಮಾಡಬಾರ್ದು, ಸೋಳ ಹೇಳಬಾರ್ದು, ಒಬ್ಬರನ್ನ ಕೊಲೆ ಮಾಡಬಾರ್ದು. ಒಬ್ಬರನ್ನ ಕೊಲೆ ಮಾಡಿದ್ರ ನಿನ್ನ ಯಾರನ್ನ ಕೊಲೆ ಮಾಡಿದ್ರ ನಿನಗೆ ಎಷ್ಟು ತ್ರಾಸ ಆಗ್ತದ. ಅದಕ್ಕೆ ಕೊಲೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ದಕ್ಕ ಪರಮಾತ್ಮ ಬ್ರಹ್ಮ ನಿನ್ನ 3 ಲೋಕದಾಗ ಪೂಜೆ ಆಗಬಾರ್ದು ಅಂತೇಳಿ ಶಾಪ ಕೊಟ್ಟು ಬಿಟ್ಟಾನ. ಸುಳ್ಳು ಹೇಳಿದ್ದಕ್ಕ. ಹೌದು. ಅದಕ್ಕ ಮನುಷ್ಯ ನೀತಿಯಿಂದ ನಡಿಬೇಕು. ಪರಸ್ತ್ರೀಯರು ಹೋಗುವಾಗ ಕಟ್ಟಿಗೆ ಕುಂತ ಅವರ ಬಗ್ಗೆ ಮಾತಾಡಬಾರ್ದು, ಅವರನ್ನು ನೋಡಿ ನಗಬಾರ್ದು. ಹೌದಲ್ಲ? ಅಲ್ಲ, ನೋಡ್ಬೇಕು. ಯಾವ ವಿಧವಾಗಿ ನೋಡಬೇಕು? ಈಕೆ ನನ್ನ ತಾಯಿ, ಈಕೆ ನನ್ನ ತಂಗಿ, ಈಕೆ ನನ್ನ ಮಗಳು ಅಂತ ಭಕ್ತಿ ಭಾವದಿಂದ ನೋಡ್ಬೇಕು. ಹೆಣ್ಣು ಮಕ್ಕಳು ಪರಪುರುಷನ್ ನೋಡಿ ಮೋಹಗೊಳ್ಬಾರ್ದು. ಹೌದಲ್ಲ? ಹೆಣ್ಣು ಮಕ್ಕಳು ಪುರುಷನ್ ನೋಡಿ ಅವ್ರು ಮೋಹಗೊಳ್ಬಾರ್ದು. ನಮ್ಮ ಭಾರತದ ಮೊದಲಿನ ಸಂಸ್ಕೃತಿ ಹೆಂಗದ? ಮದುವೆ ಮಾಡಿಸ್ತಾರ, ಮದಿ ಮಕ್ಕಳ ಕೈ ಹಿಡಿಸಿ ನಿಂದಿರ್ಸ್ತಾರ. ದೇವ ಗುರು ಅಗ್ನಿ ಬ್ರಾಹ್ಮಣ ಹಿರಿಯರ ಕ್ಷಮ ಪ್ರತಿಜ್ಞೆ ಮಾಡಿಸ್ತಾರ. ಏನಂತ? ನನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬ ಸ್ತ್ರೀಯರನ್ನು ತಾಯಿಗಿಂತ ಹೆಚ್ಚು ನೋಡ್ತೇನಂತೇಳಿ ಗಂಡಸರನ್ನ ಪ್ರತಿಜ್ಞೆ ಮಾಡಿಸ್ತಾರ. ಹೆಣ್ಣು ಮಕ್ಕಳ ಸೋಮ ಕಮಲ ಇಮಲ ವಿಶ್ವ ಬ್ರಹ್ಮನಾಗಿ ಸೋಮ ಅಂದ್ರೆ ಚಂದ್ರ, ಕಮಲ ಚಂದ್ರ ನೋಡ್ತನ, ಸೂರ್ಯನ್ ನೋಡುದಿಲ್ಲ. ಸೂರ್ಯನ ಯಾವ ವಿಧವಾಗಿ ನೋಡ್ತದ ಆ ವಿಧವಾಗಿ ಹೆಣ್ಣು ಮಕ್ಕಳ ಗಂಡನ ಮುಖಾನೇ ನೋಡ್ಬೇಕು. ಅನ್ನ ಪುರುಷರ ಮುಖ ನೋಡಬಾರ್ದು. ಇದಕ್ಕೆ ನೀತಿ ಅಂತ. ನೀತಿಯಿಂದ ನಡಿಬೇಕು. ಮನುಷ್ಯ ಬಂದಂಗ ಹೋಗಬಾರ್ದು. 10 ವರ್ಷಕ್ಕೆ ಹಕ್ಕಿ, 20 ವರ್ಷಕ್ಕೆ ನಕ್ಕಿ, 30 ವರ್ಷಕ್ಕೆ ಮುರುಕ, 40 ವರ್ಷಕ್ಕೆ ನಾಚಿಕೆ, 50 ವರ್ಷಕ್ಕೆ ಅರುವ, 60 ವರ್ಷಕ್ಕೆ ಮರವ, 70 ವರ್ಷಕ್ಕೆ ಕಾಗಿ, 80 ವರ್ಷಕ್ಕೆ ಬಾಗಿ, 90 ವರ್ಷಕ್ಕೆ ಕಣ್ಣು ಹೋಗಿ ಕೂಗಿ, 100 ವರ್ಷಕ್ಕೆ ನಿನ್ನ ಹೊರಸ್ಕೊಂಡು ಹೋಗಿ. ಹಿಂಗ ಹೊರಸ್ಕೊಂಡು ಹೋಗಾಕ್ ಹೋಗಬೇಡ. ಒಳ್ಳೆ ಗುರುವಿನ ಮಾಡಿಕೊಂಡು ನೀನು ಕೃತಜ್ಞನಾಗು. ಹೋಗಿ ನಾನು ನನ್ನ ಭಕ್ತರ ಮಂದಿರಕ್ಕೆ ಹೋಗಿದ್ದೆ ಅಂತ ಹೇಳಿ ಇಷ್ಟ ಹೇಳ್ತೇನೆ. ಅಪ್ಪ ನೋಡ್ರಿ, ಅವ್ರ ಭಕ್ತರ ಮಂದಿರಕ್ಕೆ ಹೋಗಿದ್ರೆ ಅಂತ ನೋಡುವ. ಹೀಗಿದ್ದ ಇದೆಲ್ಲ ಸುಳ್ಳು ನೋಡಮ್ಮ. ಈಗ ಸೊಸೆ ಜಗಳ ಬಂದವ ನೋಡು. ಏನ್ರಿ? ಜಗಳ
ಮೇಲೆ ಮನಸ್ಸು ತೆಗೆದು ಮತ್ತೊಬ್ಬಳ ಮೇಲೆ ಮನಸ್ಸು ಮಾಡಿ ದೂತೆ ನನ್ನನ್ನು ಮನ್ನ ಮಕ್ಕಳ ಗುರು ಮಾಡಿದ್ದಾರೆ ಇವರು. ತಪ್ಪಾಗ್ತದ ಇಲ್ಲ ವಿಚಾರ ಮಾಡವ ಕೇಳ್ಕೊಂಡಾಗ ನಾನು ಹೇಳಕತ್ತ ನಿಮ್ ಮುಂದ ಎಣ್ಣೆನು ಬಿಟ್ಟು ಅಂದ್ರ ಅವ್ವ ಆಕೆ ಅಂತಾಳು ನಿನ್ನ ಮೇಲೆ ಇಟ್ಕೊಂಡ್ ಯಾಕ ಅವ್ರಂತಾರೆ ಏನಂತಾರ ಅವ್ರನ್ನು ಬಿಟ್ಟು ಮತ್ತೊಬ್ಬರಿಗೆ ಮನಸ್ಸು ಮಾಡಿ ಅವ್ರನ್ನೇನೋ ಹನುಮಾನ್ ಕುರಿ ಆ ಕುರಿಯನ್ನು ನೋಡಿ ಚೇಷ್ಟೆ ಮಾಡಬಾರ್ದು. ರುಕ್ಮಿಣಿ ಹೀಗ ಅಂತಾಳ ತಪ್ಪಲ್ಲ ಹೌದು ಹೇಳ ಇದನ್ನು ವಿಚಾರ ಮಾಡಿ ರುಕ್ಮಿಣಿ ರುಕ್ಮಿಣಿನು ಶಾನ್ಯಾಳು ನೀನು ಶಾನ್ಯಾಳು ರುಕ್ಮಿಣಿಕ್ಕಿಂತ ಪ್ರೀತಿ ಅವ್ರು ನನಗೆ ಯಾರಿಲ್ಲ ಇಲ್ಲ ರಗಡ ಮಂದಿ ಹೆಂಡ್ರದಾರ ಭಕ್ತಿ ಮಾಡಿ ತಪ ಮಾಡಿ ಯಾರು ಹೆಂಡ್ರಾಗ್ಯಾರ ಯಾರು ಮಕ್ಕಳಾಗ್ಯಾರ ಯಾರು ತಾಯಿ ತಂದೆಗಳಾಗ್ಯಾರ ಭಕ್ತಿ ಮಾಡಿ ಆಗ್ಯಾರ ಹೌದು ಈ ರುಕ್ಮಿಣಿ ಯಾವಾಗಲೂ ನನ್ನ ಕೂಡಿದ್ದಾಕಿ ನಿನ್ನ ನೆರಳ ನಿನ್ನ ಹಿಂಬಾಲಿ ಹಾಗದ ನನ್ನ ಮಾಯಿ ಯಾವಾಗಲೂ ನನ್ನ ಕೂಡಿದ್ದಾಕಿ ಹೌದು ಈ ರುಕ್ಮಿಣಿಯನ್ನು ಕೈ ಎತ್ತಿ ಹೇಳ್ತೇನೋ ಈ ರುಕ್ಮಿಣಿಯನ್ನು ತೊಡೆ ಮೇಲೆ ಕೂಡಿಸಿಕೊಂಡು ಯಾವ ತೊಡಿ ಎಡದೊಡಿ ಎಡದೊಡಿ ಮೇಲೆ ಕೂಡಿಸಿಕೊಂಡು ಮುಖಕ್ಕೆ ಚುಂಬನ ಪಟ್ಟೆ ಮುಖಕ್ಕೆ ಚುಂಬನೆಯನ್ನು ಪಟ್ಟೆ ಅದಕ್ಕೆ ಪ್ರೀತಿ ಅಂತೀವೋ ಏನಂತಿ ಹೆಚ್ಚಿನ ಪ್ರೀತಿ ಅಲ್ಲ ಹೌದ್ರಿ ಆಗ ಸ್ತ್ರೀಯರು ಹೇಗಿರಬೇಕು ನಗಿ ಮುಖದಿಂದ ಇರಬೇಕು ಸಂತೋಷದಿಂದ ಇರಬೇಕು ಹೌದು ಕಾರ್ಯ ಸುಮಂತ್ರಿ ಮಂತ್ರಿ ಕರುಣೆ ಸುದಾಸಿ ಭೋಜೇಶು ಮಾತಾ ಶ್ರೀನೇಶು ರಂಭ ಸಿರಿಯಾದಲ್ಲಿ ರಂಭ ಹೆಂಡತಿ ಊಟಕ್ಕೆ ನೀಡುವಾಗ ತಾಯಿ ಅಂತ ಇರಬೇಕು ಸೈಲ್ ಮಾಡುವಾಗ ಕಾಮ ಇಲ್ಲಸದಲ್ಲಿ ಇದ್ದಾಗ ರಂಭ ಪುರುಷನ ಮನಸ್ಸು ಎಷ್ಟು ಆನಂದಗೊಳಿಸ್ತಾಳು ಅದಕ್ಕ ಅವಾಗ ಹೆಂಡ್ರು ಪ್ರೀತಿ ಮಾಡುವಾಗ ಬಹಳ ಸೊಗಸಾಗಿರಬೇಕು ಅದಕ್ಕ ನೀಟ್ ಅಂತಾರ ಇದನ್ನ ಬಿಟ್ಟು ಮುಖ ಓಡಿ ಮಗ ಯಾರ ಕೈ ತಪ್ಪಾಗ ಕೇಳ್ಕೊಂಡು ಬಾ ಕೇಳ್ಕೊಂಡು ಬಾ ಏನಮ್ಮ ಅಪ್ಪ ತಪ್ಪು ಹೇಳ್ತಾರೆ ಇನ್ನು ನನ್ನ ಕಡೆ ಹೇಳಿದ್ರ ಏನಂತವ ನಿಮ್ಮನ್ನೇನು ಅತ್ಯಪ್ರೇಮನೆ ತೊಡೆ ಮೇಲೆ ಕೂಡಿಸಿಕೊಂಡು ನಿಮ್ ಮುಖಕ್ಕೆ ಸುಮಾರು ಕೊಡಬಾರದು ನಿಮ್ ಮುಖ ವ್ಯಾಪಾರ ಮಾಡಿದೀವ ಹೀಗೆ ಹೇಳಿದ್ರ ನೋಡಮ್ಮ ಮುಖ ಮಾಡ್ಲಿಕ್ಕೆ ಒಂದು ಕಾರಣ ಇತ್ತು ನೋಡಮ್ಮ
ಅದಕ್ಕೊಂದು ಕಾರಣ ಐತೆ. ಏನಿವ ಶ್ರಮವಾಗಿ ಮುಖದ ಮೇಲೆ ಸ್ವಲ್ಪ ಕಿರಿಮೀರು ಬಿಟ್ಟಿತ್ತು ಬಿಟ್ಟಂತ ಗೌರನ್ನು ಹುಟ್ಟಂತ ಸಾಲು ಸರಗ ತೆಗೆದುಕೊಂಡು ಒರೆಸಲಿಕ್ಕಂತ ಕೈ ಒಯ್ರಿ ಹೋದ್ರಿ. ಇಷ್ಟಕ್ಕೆ ನನ್ನ ಮುಖ ವಾರಿಗಿರೋದು ಇಷ್ಟಕ್ಕೆ ಸಿಟ್ಟಾಗ ನೋಡು. ಇವಾಗ ಅಂದ್ರೆ ಪರಿಶೀಲನೆ ಹೋಗಿದ್ದಿ ಮತ್ತೆ ಏನ್ ಮಾಡ್ಬೇಕಾಗಿತ್ತು? ಹೆಸರು ಮಾಡ್ತೀಯ ಅಲ್ಲ ನನ್ನ ಗೌರ ನಾವು ಉಳಿಸ್ಕೊಂಡ್ರೆ ಇವ್ರಾಗ ಸೀಟಾಗಿ ಹೋಗ್ಬೇಕಾಗಿತ್ತು. ಯಾಕೆ ಹೋಗ್ಬೇಕಲ್ಲ? ಅಲ್ಲೇ ಹೋಗಿ ಅಲ್ಲೇ ಏಪ್ಪ ಯಾಕೆ ಹೋದೆ? ಅವರ ತಪ್ಪು ನಿಮ್ ಕಡೆ ಹೇಳ್ತಾರೆ. ಏನಂತಾವು? ಮೊದಲ ಕದನ ಕಲಾಪಕಾಲಕ್ಕೆ ಮುಖದ ಮೇಲೆ ಸ್ವಲ್ಪ ಕಿರಿಬ್ಯಾರು ಬಿಟ್ಟಿರ್ಬಹುದು. ಬಿಟ್ಟಿತ್ತಂತ ಮುಂದೆ ಹೇಳ. ಶಾಲೇಶ್ವರಿಗೆ ವರ್ಷಗಳಿಗೆ ಕೈ ಹೋದ್ರಂತ್ರಿ. ಮುಖ ವಾರಿ ಅದ್ರ ಆಗಿರ್ಬೋದು, ಏನ್ ದೊಡ್ಡ ತಪ್ಪ ಅಂತಾರ. ಹೀಗೆ ಅಂತಾರ ನೋಡ್ರಿ ಬುದ್ಧಿಗೆ ತಪ್ಪ ಅಲ್ಲೇ ಆಗ್ತದ. ಅಲ್ಲೇ ನೀವು ಅಲ್ಲ ನೀನು ದಗದಿಲ್ಲ ಅಲ್ಲಾಕ ಹೋಗೋಣ. ಇದು ನೀನು ದಗದದ ತಪ್ಪ ಅಲ್ಲೇ ಆಗ್ತಾ ಇದೆ. ಏನ ಕೇಳ. ಅಪ್ಪ ನಿರಾಶನ್ ಅಪ್ಪನ ಮೇಲೆ ಜಳಕ್ಕದ ಹೋಗ್ಬೇಡ ನೀ. ನಿನ್ನ ಮಗ ನೀರಾಗತ್ತ ಅವ್ರೇನಂತ ನೋಡು ಸರಿಯಾಗಿ ಕೇಳು. ನಿರಾಶಕ್ಕೆ ಅವಾರ್ಗೆ ಕೊಡ ಅವಾರ್ಡ್ ನೀರೇ ಅವಾರ್ಗೆ ನೀರೇ ಸುಧಾರಿಸಿ ಮ್ಯಾಲ ಗದ್ದಾರಾದ್ರೆ ನಿಂಗ ಮಾತಾಡುದು. ನಿಮ್ಮ ಸಾಲಿಗೆ ನಾವು ಬರ್ತೇವು. ಹೌದಲ್ರಿ? ನೋಡಿಪ್ಪ ನೀರೇ ಬಿಡ್ರಿ ಬಿಟ್ಟಿವು ಬರೀ ಪಾಣಿ ಪಾಣಿ ಅನ್ಬಾರ್ದ್ರಿಪ್ಪ. ಮತ್ತೇನ್ ಅನ್ಬೇಕು? ಬರೀ ಪಂಡಿತ್ರ ಪಾಣಿ ವಾಟರ್ಸ್ ಅನ್ಬೇಕ್ರಿ. ಭಾಳ ಚೆನ್ನಾಗಿ ಇವಳ ನೋಡ್ರಿ ಘನವಾದ ಪಂಡಿತ ಎಲ್ರಿ. ಇಂಗ್ಲಿಷ್ ಸಾರಿ ಹೆಡ್ ಮಾಸ್ಟರ್ ಇಟ್ಕೊಂಡ್ರಿ ಇವಳ ನೋಡ್ರಿ ಚಲೋ ತಗದ ಮಾಡಿದಾಳಲ್ಲ.
ಹೌದು ಹೌದಪ್ಪ ಇಟ್ಕೊಂಡದ್ದು ಕರೆ ಐತ್ರಿ. ಹಾ ಅದು ಹೇಗೆ ನೋಡಿ ಪಾಲನೆ ಕನ್ನಡ ಅಕ್ಷರ ಓದಾಕ ಬರ್ಯಾಕ ಬರ್ತಿತ್ರಿ. ನನಗೂ ಇಂಗ್ಲಿಷ್ ಕಲಿಬೇಕನ್ನೋಂತ ಆಸೆ ಆಯ್ತು ಬಾ. ಅದಕ್ಕಾಗಿ ಇಂಗ್ಲಿಷ್ ಕಲಿಸಲು ತಿಂಗಳ 3,000 ಪಗಾರ ಕೊಡ್ತಾನೆ ಅಂತ ಇಟ್ಕೊಂಡದ್ದು ಕರೆ ಐತ್ರಿ. ಹ್ಞೂನ್ರಿ ನನ್ನಂಗ ಈಕೆ ಒಬ್ಬನ ಇಟ್ಕೊಂಡ ಬಿಟ್ಟಾಳ್ರಿ. ಇವಳ ಹ್ಞೂನ್ರಿ ಯಾರನ್ನ ಇಟ್ಕೊಂಡಾವು ನೋಟ್ ಕಡೆ ಇಟ್ಕೊಂಡ್ ಬಿಟ್ಟಾಳ್ರಿ. ಹೌದು ಸುಳ್ಳು ಹಾ ನೋಡಿ ನಮ್ದು 4 ಎಕರೆ ಜಮೀನ್ ಐತ್ರಿ. ನಿಂದೊಂದು 4 ಎಕರೆ ಜಮೀನ್ ಐತಿ. ನಾ ಹಿಂಗ ಆಟ ಮಾಡ್ಕೊಂಡು ತಿರ್ಗಾಡವ್ರಿ. ಹಾ ಅದು ಖರೀಕ್ ಹೇಳ್ತಿಪ್ಪ. ಹಾ ನೋಡಪ್ಪ ಖರೀಕೆ ಹಾಕೋ ದಿನ 200 ರೂಪಾಯಿ ಕೊಡ್ತಾನೆ ಅಂತ ಅವ್ನು ಇಟ್ಕೊಂಡದ್ದು ಕರಿ ಐತಿ. ಅದೇ ಇಬ್ಬರು ಹೊಂದಾಣಿಕೆ 12 ಹಿಂಗ ಸರಿ ಮಾತಾಡ್ತಾ ಹಾ ಹಾ ನೀರೇ ಮರಣ ನೀರೇ
ಯಾರ ಕಡೆ ತಪ್ಪಾಗ್ತದೆ ಕೇಳ್ಕೊಂಡು ಬಾ. ಹೋಗು. ಹಾಡ ಕಮ್ಮಿ ಮಾಡ್ರಿ ಹಾಡ ಕಡಿಮೆ ಮಾಡಿದ್ದಾನೆ. ಇದು ಇನ್ನೂ ಒಂದು ತಾಸು ಹಾಕಿದ್ರಿ ಬಟ್ಟೆ ಹಾಡಿದ್ರಿ. ಇದು 9 ರಾಗ ಮಿಕ್ಸ್ ಮಾಡಿ ಹಾಡೋದ್ರೆ ನೀವು ಒಂದು ಸಲ ಬರೀ ಅಟ್ಟ ಸಂಕ್ಷೇಪ ಹಾಡಿಬಿಟ್ಟು ಪದಗಳು ಕಡಿಮೆ ಹಾಡ. ಏನಮ್ಮ ನಿಮ್ ಕಡೆ ಹೇಳ್ತಾರೆ ನೀನು ನನ್ನ ಕಡೆ ತಪ್ಪು ಹೇಳಿದ್ರ ನೋಡ್ರಿ ಏನಂತವ ಅವ್ರೇನು ಅತಿ ಪ್ರೇಮ ನಿಮ್ ಎದಿ ಮೇಲೆ ಕೈ ಒಂದಿಗೆ ತೆಗೆದು ಹೋಗೋದ್ರಿ ಅಂತ ಹೀಗೆ ಹೇಳಿದ್ರ ಹಾ. ದೂಪೆ ಕನ್ನಡ ಮರಿ ಮಾಡ್ಲಿಕ್ಕೆ ಒಂದು ಕಾಣ್ತಿತ್ತು ನೋಡಮ್ಮ. ಏನಿವ ನೋಡಮ್ಮ ಇವರು ಬಂದ ಸಮಯದಲ್ಲಿ ಹಾ. ಹೊರಗೆ ಗೆಳತಿಯರು ಕೂಡ ನಂಟ ಆಡ್ತಾ ಕೂತಿದ್ದೆ. ಕುಳಿತಿದ್ರಿ ಆ ಸಮಯದಲ್ಲಿ ಪರಮಾತ್ಮರು ಬಂದ್ರು ಬಂದ್ರು ಅಂತ ಚಟ್ನೆ ತೊಗೊಳ್ಬೋದೆ ಒಳಗಾದ್ರಿ ಕರಗಳು ಯಾಕೆ ಬರೋದು ಯಾಕಾದ್ರೆ ನೋಡಮ್ಮ ಇವರೇ ಕೊಟ್ಟಂತ ಆಹಾರ ವಿರಾಮಿಸರಗಳು ಕುರಳಲ್ಲಿ ಹಾಕಿಕೊಂಡಿದ್ದೆ. ನಾವು ಒಂದು ಮನಸ್ಸಲ್ಲಿಲ್ಲ ತೊಡಗಿದ್ದು ಬಿಟ್ಟಂತ ತೊಡಗಿನ ಬಿಡಿಸ್ಲಿಕ್ಕಂತ ಕೈ ಹೇಳಿದೆ. ನೀ ಅವನ ಇಟ್ಕೊಳಕ್ ಹೋಗಿದ್ದಿ ಚಂದಕ್ಕ ಹಾಕೊಳ್ಳೋದು ಬಿಡ. ಅವಾಗ ಒಮ್ಮೆ ಹೆಣ ಮುಂದೆ ನಾವು ಮಾಡುವ ನಾವು ಹಾಕೋತೇವೆ ವಯಸ್ಸಾದ್ಲಾಗ ಗದ್ಲ ಹಾಕೋದಿಲ್ಲ ನಾವು ಅಂತ ಸಾಹಿತ್ಯ ಹಾಕ್ತೇವ ನೀವು. ಒಂದೇ ಇರ್ಬೇಕು ಕೊಳತುಂಬ ಆಗಿರ್ಬೇಕು ಸಾಹಿತ್ಯ ಒಂದೇ ಇರ್ಬೇಕು ಕೊಳತುಂಬ ಆಗಿರ್ಬೇಕು ಅಂತ ಹಾಕೋತೇವ ನಾವು ಅಂತದೇನವಾದ ಜೇಟಿಗೆ ಅಲ್ಲ ನನ್ನ ತೊಡಕ ನಾ ಬಿಡಿಸ್ಕೊಂಡ್ರೆ ಇವ್ರಾಗ ಸೀಟಾಗಿ ಹೋಗ್ಬೇಕಾಗಿತ್ತು. ಯಾರನ್ನ ಕೇಳ್ತೀರಿ ಅಲ್ಲೇ ಕೇಳಿದ್ರೆ ಅಲ್ಲೇ ಕೇಳಿದ್ರು ಕೇಳ್ತಿರ್ಲ ಹೌದ್ರಿ. ಅವಾಗ ತಪ್ಪು ನಿಮ್ ಕಡೆ ಹೇಳ್ತಾರೆ ಏನಂತಾಳು ನೀವೇ ಕೊಟ್ಟಂತ ಹಾರದಾರು ತೊಡಪಿದ್ದು ಒಂದಕ್ಕೊಂದು ಸರಿ ಇದ್ದಿದ್ದಲ್ಲಂತ್ರಿ ಬಿಡಿಸಿಕೊಳ್ಳೋಗೋಸ್ಕರ ಕೈಗೋರಂತ್ರಿ ಕೈ ಮರ್ಯಾದ್ರೆ ಆಗಿರ್ಬೋದು ಏನು ದೊಡ್ಡ ತಪ್ಪ ಅಂತ ರೊಕ್ಕನಿ ಹೀಗ ಅಂತಾಳ. ಹೌದ್ರಿ ಗೊತ್ತಿಗೆ ತಪ್ಪು ಅಲ್ಲೇ ಆಗ್ತದ. ಅಲ್ಲೇ ಹೌದು ಹೇಳಿಪ್ಪ ಕೇಳು ಕೇಳು ಏನು ತಪ್ಪು ಏನು ಕೇಳು. ಹೇಳಿಲ್ಲ
ಕಂಡು ನಿಂತೆ ರುಕ್ಮಿಣಿ ಕಡೆ ತಪ್ಪಾಗ್ತದ. ನಿನ್ನಿನ ದಿವಸ ಮನ್ಮಥ ಬಾದಿಗೆ ಮೋಹಿತನಾಗಿ 16,000 ಗೋಪಿಕಾ ಸ್ತ್ರೀಯರನ್ನು ಮಂದಿರವನ್ನು ಬಿಟ್ಟು ರುಕ್ಮಿಣಿ ಮಂದಿರಕ್ಕೆ ಬಂದು ರುಕ್ಮಿಣಿ ಏನ್ ಮಾಡ್ಬೇಕು? ನಾ ಕಂಡಾಕ್ಷಣ ಚಂದ ಒಳಗ್ ಹೋಗ್ಬೇಕೆ? ಅಯ್ಯೋ ಸುಮಾರ ಅಂತ ಅಲ್ಲ, ಸುಮಾರು ಬೇರೆ ಅಯ್ಯೋ ಸುಮಾರು ಬೇರೆ ಆಯ್ತಾನ ಆಯ್ತಲ್ಲ. ಅದು ಹೇಗೆ? ಮನೆಗೆ ಏನಾಕತ್ತಲ್ರಿ ಅದು ಸುಮಾರು, ಇಲ್ಲಿ ಮಂಡ್ಯಾಗ ಏನಾಕತ್ತಲ್ರಿ ಇದು ಅಯ್ಯೋ ಸುಮಾರು. ಚೇಷ್ಟೆ ಮಾಡಬಾರ್ದು, ಕೇಳ್ಕೊಂಡು ಬಾ. ಇದನ್ನ ಕೇಳುದ ಯಾರ ಕಡೆ ತಪ್ಪ ಏನಮ್ಮ ಅಪ್ಪ ತಪ್ಪು ನಿಮ್ ಕಡೆ ಹೇಳ್ತಾರೆ. ಏನು ನನ್ನ ಕಡೆ ಹೇಳಿದ್ರ? ಏನಂತವ ನೋಡಿ, ನಾವು 16,000 ಗೋಪಿಕಾ ಸ್ತ್ರೀಯರ ಮಂದಿರ ಬಿಟ್ಟು 7 ಮಂದಿ ಪಟ್ಟದ ಸ್ತ್ರೀಯರ ಮಂದಿರ ಬಿಟ್ಟು ನಿಮ್ಮ ಮಂದಿರಕ್ಕೆ ಬಂದಿದ್ರಂತೀವ. ನೀವು ಮಾತುಗಳು ಚಟ್ಟ ಒಳಗೆ ಹೋಗಿದ್ದಂತ ಹೀಗಿದ್ರ ಒಳಗ್ ಹೋಗ್ಲಿಕ್ಕೆ ಒಂದು ಕಾರಣ ಇತ್ತು ನೋಡಮ್ಮ. ಏನಿವ ನೋಡಮ್ಮ, ಇವರು ಬಂದ ಸಮಯದಲ್ಲಿ ಹೊರಗೆ ಗೆಳತರು ಕೂಡ ನಗ್ತಾ ಆಡ್ತಾ ಕೂತಿದ್ದೆ. ಆ ಸಮಯದಲ್ಲಿ ಪರಮಾತ್ಮ ಬಂದ್ರು ಅಂತ ಚೆಕ್ ಆಯ್ತು ಅವ್ರದ್ದು. ಯಾಕಂದ್ರೆ ಇವರು ಪೂಜಾ ಸಾಹಿತ್ಯಗಳೆಲ್ಲ ಒಳಗ್ ಮಂದಿರದಲ್ಲಿ ಇದ್ದು ಏನೇನು ಅಗರ ಚಂದನ ಅಗರ ಒಂದು ಸಣ್ಣ ಒಳಗೆ ಕೋಟ್ ಗುಂಡ ಚೀಟಿ ಹಾಕಿದಪ್ಪ ಅವ್ವ ಜಾತ್ರೆ ಅಡ್ಡಾಡ್ತಾರೆ. ಪುಷ್ಪದ ಹೆಸರು ಅಗರ ಚಂದನ, ಗಂಧ ಕಸ್ತೂರಿ, ಉಣಕಜ್ಜವಾದಿ, ಅಡಿಕೆ ವೇಳೆ ಮತ್ತು ಹೂವಿನ ಮಾಲ. ಇಷ್ಟೆಲ್ಲ ಪೂಜಾ ಸಾಹಿತ್ಯಗಳ ಒಳಗೆ ಮಂದಿರದಲ್ಲಿದ್ದು ಬರ್ಲಿಕ್ಕೆ ಅಂತ ಒಳಗೆ ಹೋದ್ರೆ ಬರ್ಲಿಕ್ಕೆ ಅರಗಾಗಿ ತಡ ಆಯ್ತು. ಒಂದು ನೋಡುವಷ್ಟೆಲ್ಲ ಇವ್ರದ್ದಿರ್ಲಿಲ್ಲ, ದುಡ್ಡು ಬಿಟ್ಟಿದ್ರು. ದೂತೆ ನಾನೆಲ್ಲ ಸ್ವಾಧೀನ ಅಂದ್ರೆ ಒಳ್ಳೆಯರ ಸ್ವಾಧೀನ ಇಷ್ಟ ಇಲ್ಲಮ್ಮ. ತನು ಮನ ಧನ ಇವನ್ನೆಲ್ಲ ಇವ್ರು ಪಾದಕ್ಕೆ ಅರ್ಪಿಸಿರ್ಲಿಕ್ಕಾಗಿ ಯಾಕೆ ಹೋಗ್ಬೇಕಾಗಿತ್ತು? ಇವರು ಯಾಕೆ ಹೋಗ್ಬೇಕಮ್ಮ? ಅದೇ ಯಾಕೆ ಹೋಗ್ಬೇಕು? ಕೇಳ್ತೀಯ ನೀನು? ಇದನ್ನ ಕೇಳೋದಾ? ಅಲ್ಲೇ ಕೇಳೋದು. ಹೋಗವ ಎಷ್ಟು ಮಂದಿ ಕಾಣ್ರಿ ನಿಮ್ ಮಂದಿರಕ್ಕೆ ಹೋದ್ರೆ ಕರೆನ ಕರೆ ಅಂತ, ನಿಮ್ ಮಂದಿರಕ್ಕೆ ಹೋದ್ರೆ ಕರೆನ ಕರೆ ಅಂತ್ರಿ. ಅವಾಗ ನಿಮ್ಗೆ ಸಾಮಾನು ಇದ್ದಿದ್ದಿಲ್ಲ ಅಂತ. ಅಲ್ಲ, ರುಕ್ಮಿಣಿ ಇದನ್ನ ವಿಚಾರ ಮಾಡ್ಯಾಳ, ಸಾಮಾನು ಬಗ್ಗೆ ವಿಚಾರ ಮಾಡ್ಯಾಳ. ಹೌದ್ರಿ. ಅಲ್ಲ, ಪೂಜಾ ಸ್ಥಾನ ಯಾವುದು? ದೇವ್ರ ಮನಿ ರೀ. ಅವಳು ತಂದು ಇಲ್ಲಿ ಪೂಜಾ ಮಾಡ್ತಾಳೇನ? ಅವರ ಅಂದ್ರಲ್ಲ. ಮಾತಿಗೆ ಮಾತು ಪತ್ಯುತ್ತರ ಕೊಡ್ತಾಳೆ ಅಂದ ಮೇಲೆ ಇವಳು ಸರಿಗೆ ಸಾಕಿನ ಮೇಲೆ ಇಟ್ಟು ಬಿಡವ. ಬಿಟ್ಟು ಬಿಡಂತೆ ಅವ್ರ ಒಂದ ಕಾಣ್ಬಾರಿ. ಅವ್ರ ಮೇಲೆ ನಾನೇ ಬಾರಿ ಮೇಲೆ ನಾನೇ ನೀನು ಸಾಮಾನ್ಯ ಇವರು ಕೂಡ ಸರ್ವತ ಮಾತಾಡುವುದಿಲ್ಲ. ಪತಿಯನ್ನು ನಿಂದಿಸಿ ಪಗಳುವ ಸತಿಗಳ ವ್ರತಗಳ ಮಾಡಿದ್ರೆ ಏನು ಫಲ? ಇಂಥವರಿಗೆ ನೀತಿ ಮಾತು ಹೇಳಬೇಕು. ಗಂಡನ ಪ್ರತ್ಯುತ್ತರ ಕೊಡಬಾರ್ದು. ಗಂಡನ ನೆರಳಂತ ನಡಿಬೇಕು. ಗಂಡನ ಆತ್ಮ ಸುಖದಂತ ನಡಿಬೇಕ.
ಹೆಣ್ಣಾಗಿ ಬಂದ ಮೇಲೆ ಬಹಳ ಸಣ್ಣ ಆಗಬೇಕು, ಮಣ್ಣಿನಕ್ಕಿಂತ ಮಣ್ಣಾಗಿ ಸುಣ್ಣದಂಗ ಶರೀರ ಸುಡಬೇಕ, ಮತ್ತ ಎಲ್ಲಾರ ಕೈಯಾಗ ಮೆತ್ತಾಗಿ ಹಣ್ಣಾಗಿ ನಡಿಬೇಕ. ಮಂಗ್ಯ ಹಳೆ ಮಂಗ್ಯ ಅವಳ ಕೂಡ ಮಾತಾಡಿದ್ರೆ ಹೋಗ್ಬಿಡು. ಜಗದೊಂದು ಗಾತ ಹಾಕ್ಬಿಡು ಅಂದ್ರೆ ಏನ ಅಪ್ಪ ವಾದು ಅಂದ್ರೆ ಏನ ಅಪ್ಪ ಶಟಗೊಂದು ಏನು ಪರಮಾತ್ಮನ ಸಿಟ್ಟಾಗಿ ಹೋದ್ರಿಲ್ಲ ದೂದಿ ನಾವಿನ್ನ ಹ್ಯಾಗ್ ಮಾಡ್ಬೇಕಮ್ಮ? ಏನ್ ಮಾಡುವ ನೋಡಿವ ಏನಮ್ಮ ಅವ್ರು ಹೋಗ್ಯಾರ ನಾವು ಚಿಂತೆ ಮಾಡೋದ ಬೇಡ, ಮತ್ತೇನ್ ಮಾಡೋದಂತೆ? ಅವ್ರು ಹಾಗೆ ನಾವು ಬದುಕಿರ್ಬೇಕು ಅಂತ ಒಂದು ಹುಡುಕಿನ ಏನಮ್ಮದು ನೋಡಿವ. ನೀವು ಟುಂಕರ ಕಾಯಿನ್ ತಗೋರ, ನಾನು ಕಿರಣದ ಕಾಯಿನ್ ತಗೋತೇನೆ. ಅದೇನವು ಹೋಗು ನೀವ ಎಲ್ಲಿ ಹೋಗೋದ? ಎವಳ ಪಾಲದಲ್ಲಿ ಇರುವ ಎಲ್ಲ ಜಾತಿಯ ಮಾತು ಎಲ್ಲ ಮನಸ್ಸಿಗೆ ಮಾತುಗಳ ಪರಮಾತ್ಮ ಸಿಟ್ಟಾಗಿ ಹೋಗಿರತ್ತ ನಮ್ಮನ್ನ ಬಿಡ್ಲಿಕ್ಕೆ ಬರೋಲ್ಲ. ಬಿಡ ಹ್ಯಾಂಗ್ ಬರ್ತದೆ ಅವ್ರ ಹೋಗದ ನೀನ್ ನೋಡಿಲ್ಲ ಹಿಂಗ ಹೋಗ್ಯಾನ ಹುಡುಕ್ಯಾಡೋಣ ಹುಡುಕ್ಯಾಡು ಇವನ್ನೆಲ್ಲ ಕೇಳೋಣ. ನೀವು ಸವಾಲ ಹುಡ್ಕೊಂಡ್ರೆ ಬೇಟೆ ಕರ್ಕೊಂಡು ಬರ್ರಿ ಬರ್ರಿ ಬರ್ರಿ. ಯಾರೇ ನೋಡಿ ಸರಳ ಎಲ್ಲಿದ್ದಾರೆ ಶೋ ಮಾಡಿಕೊಡು. ಬರ್ರಿ ಬರ್ರಿ ಮಾಡೋಣ್ರಿ.
ಬರ್ರಿ 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 ಅದಾರ ನೋಡ ಅದಾರ ಪರಮಾತ್ಮ ಬಾಳ ಸಿಟ್ಟಾಗಿರಮ್ಮ ಅದೇನ್ ಹೇಳುವುದಿಲ್ಲ ಅಲ್ವ ಬಾಳ ಸಿಟ್ಟಾಗಿ ನೋಡಲಿ ಅವ್ರ ಸಿಟ್ಟಾಗಿರತ್ತ ನಮ್ಗೆ ಸಿಟ್ಟಾಗ್ಲಿಕ್ಕೆ ಬರ್ತದ ಹೌದಲ್ಲ ಪ್ರೀತಿಯಿಂದ ಒಂದೆರಡು ಮಾತು ಮಾತಾಡ್ಸಿ ಮತ್ತೆ ಕರ್ಕೊಂಡು ಹೋಗೋಣ ಬರ್ರಿ 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 ಸ್ವಾಮಿ ಪರಮಾತ್ಮ ಏನ್ ಕಡೆ ತಪ್ಪಾಗಿದ್ರೆ ಪ್ರೀತಿನ ಒಂದೇ ಒಂದು ಮಾತು ಮಾತಾಡಿ ಸ್ವಾಮಿ ಮಾತಾಡು ಅಯ್ಯಪ್ಪ ಅಲ್ಲ ಎಷ್ಟೊತ್ತಿನ ತನಕ ಮನಸ್ಸಿಗೆ ಬಂದಂಗ ಮಾತಾಡಿ ಪರಮಾತ್ಮ ನಿನ್ನ ಅಗಲಿದ್ರ ಉಳಿದಲಂತ ಸೋಗ ಹಾಕೊಂಡು ಬಂದ ಸ್ತ್ರೀಯರ ಬುದ್ಧಿ ಅನೇಕ ತರದ ಬುದ್ಧಿ ನಿನಗಂತೂ ಹುರಿ ಮಾಡ್ಕೊಂಡು ಬರೋದೆಲ್ಲ ನಿನ್ನಲ್ಲೇನ ಐತಿ ಅಲ್ಲ ಯಾರಲ್ಲಿ ತಪ್ಪದ ರುಕ್ಮಿಣಿ ತಪ್ಪಿದ್ರ ರುಕ್ಮಿಣಿ ರೆಟ್ಟಿ ಹಿಡಿದು ಕೇಳ್ಬೇಕು ನನ್ನ ತಪ್ಪಿದ್ರ ನನ್ನ ರೆಟ್ಟಿ ಕೆಡದು ಕೊಟ್ಟು ಕೆಟ್ಟ ಹಿಡಿದು ಕೇಳ್ಬೇಕು ಮಂಜ ಹಳೆ ಮಂಜ ಕೂಳಿ ಕೆಡ್ಸೋಲ್ಲ ಮಾತಾಡಿದ್ರೆ ಹೋಗಂದೆ ಮಾತಾಡ್ಬಿಡ್ಬಾರ್ದು ಪರಮಾತ್ಮ ಮಾತಾಡ್ಲಿಲ್ಲಮ್ಮ ಮಾತಾಡ ಇನ್ನೊಂದು ಮಾತು ಮಾತಾಡ್ಸಿ ನೋಡೋಣ ಒಂದು ಮಾತು ಪ್ರೀತಿಯಿಂದ ಮಾತಾಡ್ಸಿದೀವಿ ಇನ್ಮೇಲೆ ಭಕ್ತಿಯಿಂದ ಮಾತಾಡ್ಸಿ ಹೌದಪ್ಪ ಯಾರು ಬೇಕು ಒಂದು ಪ್ರೀತಿ ಒಂದು ಭಕ್ತಿ ಅಣ್ಣ ಒಂದ ಇನ್ನೊಂದು ಮಾತು ಭಕ್ತಿಯಿಂದ ಮುರಳೇ ಮಾಧವ ನಿನ್ನ ನಾಮವ ಸರ್ವರಿಗೆಲ್ಲ ಮುಖ್ಯ ನಿನ್ನ ನಾಮವ ಭಕ್ತ
ಸ್ವಾಮಿ ಪರಮಾತ್ಮ ಎನ್ನ ಕಡೆ ತಪ್ಪಾಗಿದ್ರಿ ಎಡವಿನ ಕಲ್ಲೆಲ್ಲ ಹುಡಿಯಲ್ಲಿ ಕಟ್ಟಬೇಡ್ರಿ ಪ್ರೀತಿಯಿಂದ ಒಂದೇ ಒಂದು ಮಾತು ಮಾತಾಡ್ಕೊಂಡು ಮಂದಿರಕ್ಕೆ ಹೋಗ್ಕೊಂಡು ಬಂದ್ಬಿಡಿ ಸ್ವಾಮಿ ಮೌನಂ ಕಲಹ ಸುಮ್ಮನೆ ಜಗಳದಕ್ಕಿಲ್ಲ ಜಪ ಧ್ಯಾನ ಮಾಡೋರಿಗೆ ಪಾಪದ ಭಯ ಇಲ್ಲ ನಿಮ್ಮ ಸೆರಗ ಬಿಟ್ಟು ನಿತ್ಯ ಮತ್ತೆ ಗುರಿ ಮಾಡ್ಕೊಂಡು ಬಂದು ನಿಮ್ಮ ಕೂಡ ಸರ್ವತ ಮಾತಾಡೋದಿಲ್ಲ ಹೋಗಂದಿ ಇನ್ನೊಂದು ಕಡೆ ಮಾತಾಡಿದ್ರು ಒಂದಿಷ್ಟು ನೀರು ಬಿಟ್ಟು ಸ್ವಾಮಿ ಪರಮಾತ್ಮ ಎನ್ನ ಕಡೆ ತಪ್ಪಾಗಿದ್ರಿ ಪ್ರೀತಿಯಿಂದ ಒಂದೇ ಒಂದು ಮಾತು ಒಂದಲ್ಲ ಎರಡಲ್ಲ ಮೂರು ಮಾತು ಮಾತಾಡ್ತಿದ್ಲೆ ಮಾತಾಡ್ಸೋದಲ್ಲ ಪಾದ ಮೇಲೆ ಬಿದ್ದು ಓಡಕಂತ ತಿರುಗಿಸೋದಕ್ಕೆ ನೋಡ್ಲಿಲ್ಲ ಇನ್ನು ಮೇಲೆ ಇವರಿಗೆ ಎಷ್ಟು ಸಿಟ್ಟಿಲ್ಲ ನಮಗೆ ಸಿಟ್ಟಿಲ್ಲ ತಿಳ್ಕೊಂಡೇನ ಹೌದಲ್ಲ ಇನ್ನು ಮೇಲೆ ಅವ್ರು ಕೂಡ ನೀನು ಮಾತಾಡಬೇಡ ನಾನು ಮಾತಾಡೋದಿಲ್ಲ ನನ್ನ ಪಕ್ಷ ಕೂತಲ್ಲೇನಾ ಅವ್ರು ಮಾತಾಡ್ತೀರ ಮಾತಾಡಂಗಿಲ್ಲ ನೀವು ಮಾತಾಡಿದ್ರ ನಾನು ನೀನು ಮಾತಾಡೋದಲ್ಲ ಇಷ್ಟ ಸಾಕು ನಾನು ಸಾಕಾರ್ ಸೊಚ್ಚಿನ ಹಾಕಿ ಗಪ್ಪು ಬಿಡಂಗ್ರೆ ಹೊಸ ಗಾಪ್ ನಿಂದಿರ್ತಾರೆ ಈ ಕಡೆ ಮಾತಾಡಬೇಡ ದೂತೆ ದೂತೆ ಕೈ ಕಡೆ ಕಳಿಸ್ತೀಯಾ ಸೊಳರಂಗಿ ಬ್ಯಾನ್ಯಾಗ ಬಿಳಾಡ್ತಾವಲ್ಲ ಮಾತಾಡ್ ತಗ್ಗಿಸ್ಬೇಕಾಗತ್ತೆ ನೋಡೋಣ ಇಲ್ಲ ದೂತೆ ದೂತೆ ತಲೆಯ ಕಡೆ ಕಳಿಸ್ತೀಯಾ ಅದ ಹೆಚ್ಚಾಗಿ ಬೀಳಾಕ್ ನಿಂತ ದೂತೆ ದೂತೆ ನಡೆ ಕೈ ಕಳಿಸ್ತೀಯಾ ಈ ಮಲ್ಕೊಂಡ್ ನಾವು ಗಂಜೆ ದೂತೆ ದೂತೆ ಅಲ್ಲ ಎಷ್ಟು ಸಲ ಮಾತಾಡ್ಸಿದ್ರೆ ಮಾತಾಡ್ಲಿಕ್ಕೆ ನಿನಗೆ ಏನಾಗೈತಿ ನಾವ ಮಾತಾಡ್ಬೇಕಂತೀನಿಪ್ಪ ಅಲ್ಲಿ ಅವರು ಹವಾಗಿ ನಿಂದಿರ್ಸಿದ್ರು ನೀವು ಮುಟ್ಟಿನ ಮಾತಾಡೋದು ಹೀಗೆ ನಾ ಯಾರು ಮುಟ್ತೇನಲ್ಲ ಅವರೆಲ್ಲರೂ ಮಾತಾಡೋ ಹಾಗೆ ಆಗ್ತದ ಹಂಗಾರೆ ನಾನು ಹಗಲೆಲ್ಲ ಮುಟ್ಟ
ಮುಟ್ಟಾದ್ರೆ ಮುಟ್ಟಬೇಕೆ ನಾನಲ್ಲ ಟಿಪ್ಪರ್ ಕಾಣ್ತೀನಿ ಯಾಕ ಸುಮ್ಕೆ ನಿಂತಾಗ ಜಿಗದಾನ ಬಂದು ಅಂದ್ರ ಸುಮ್ಮ ನಿಂತಿದ್ದಲ್ಲ ನೀನು ಎಷ್ಟು ಸಲ ಮಾತಾಡ್ಸಿದ್ರು ಮಾತಾಡ್ಲಿಲ್ಲಲ್ಲ ಅದಕ್ಕೆ ನೀನು ಬಡದ ಮಾತಾಡ್ಸಿದಿ ಮುಟ್ಟಿದಿ ರುಕ್ಮಿಣಿ ಯಾವ ಕಡೆ ಹೋದಳು ಏನು ರುಕ್ಮಿಣಿ ನದಿ ಕಟ್ಟಿ ಮಾಯಿ ಬಿತ್ತು ಏ ಅಲ್ಲ ನದಿ ಕಟ್ಕೊಂಡು ಬಾಯಿ ಬೀಳ್ತಾಳೆ ಅದೇ ಮೇಲೆ ಹಿಂಬಾಲಿದ್ದರೆ ಚೇಷ್ಟೆ ಮಾಡಬಾರ್ದು ಬಾಯಿ ಬಿದ್ದದ್ದು ಖರೇದ ಅಜ್ಞಾನಿ ಎಂಬುವಂತ ಬಾಯಿ ಬಿದ್ದಿದ್ದಾಳ ಸುಜ್ಞಾನಿ ಎಂಬುವಂತ ಪೌಂಡ್ಗೆ ಹೆಚ್ಚಿ ಮೇಲೆ ಎತ್ತಿ ಹೋಗ್ಬೇಕಾಗಿದೆ ಹೌದಲ್ಲ ನಾನು ಕರಿತಾನಂತ ಹೇಳು ಈಗ ನೀವೇ ಕರಿಯತ್ತಾರ ಅಂತ ಹೇಳ್ರಿ ಈ ಕಾಡಿಂತ ಬಿಡ್ತೇನೆ ದಾಳಿ ಹಿಂಗು ಬಿಡುದ ಅಪ್ಪ ಕರಿಯತ್ತಾನ ಬರ್ರಿ ಚಲೋ ಕಡಿಯಪ್ಪ ಯಾಕ ಏನ್ ಮಾಡುದು ಏನ್ ನೀನು ತಗೊಂಡ್ ಏನ್ ಮಾಡುದ ಏನ್ ಮಾಡ್ತಾ ಇದ್ದಿ ಮಸೂತಿ ಕಸ ಹಸರು ಮಾಡೇ ಬಂದಾನ ಅಲ್ಲ ಅವ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀಯ ಅವಕ್ಕ ಒಂದು ಹೆತ್ ಅದು ಹೇಗೆ ನೋಡಿಪ್ಪ ಮೊದಲು ಕಾಲು ಅನ್ನಬಾರ್ದು ಪಾದ ಅನ್ನಬಾರ್ದು ಪಾದ ಸೇವೆ ಮಾಡ್ತಾನೆ ಅನ್ಬೇಕು ಅದನ್ನ ಮಾಡ್ತಾನೆ ಆಮೇಲೆ ನಡ ಇಟ್ಟಿರ್ತೇನೆ ಆಮೇಲೆ ಬೆನ್ನು ಇಟ್ಟಿರ್ತೇನೆ ನಂತರ ಕುತ್ತಿಗೆ ಇಟ್ಟಿರ್ತೇನೆ ಗೋಮಾಡ್ತಾನೆ ಈ ಜಗತ್ತಿನಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಿನ ಸೇವೆ ನೋಡಿದ್ರು ಕುತ್ತಿಗೆ ಗೋಮಾಡ್ತಾನೆ ಚೇಷ್ಟೆ ಮಾಡಬಾರ್ದು ಹೋಗ್ಲಿ ರುಕ್ಮಿಣಿ ಯಾವ ಕಡೆ ಹೋದ ರುಕ್ಮಿಣಿ ಅವರಿಗೆ ಬಾ ಅಂತ ಹೇಳು ನಿಮ್ಮನ್ನ ಕರೀತಾರೆ ನಾನು ಬರ್ಲಿಕ್ಕಿಲ್ಲ ಬಂದ್ರು ಅಂತ ಪಕ್ಷದಲ್ಲಿ ಮಾತಾಡ್ಲಿಕ್ಕಿಲ್ಲ ಹೋಗ ನಾನು ಬರೋನಿಲ್ಲ ಬಂದ್ರು ಕೂಡ ಮಾತಾಡುವುದಿಲ್ಲ ಅಂತ ಅವರು ಹೀಗಂತಾರ ಅಲ್ಲ ಮಾತಾಡ್ದಂತ ಗಿಲ್ಯಾಕ್ ಬರ್ತಾಳಂತ ಬರ್ತಾರ ಕರೆ ಮಾತಾಡುದಿಲ್ಲ ಹೌದಲ್ಲ ಅವಳ ಮಾತಾಡಿದ್ರೆ ನಾನು ಮಾತಾಡ್ತಾ ಇದ್ದೀನಿ ಎಷ್ಟು ಮಾತಿನಲ್ಲಿ 3 ಮಾತಿನಲ್ಲಿ ಆಡಿದ್ರೆ 3 ಮಾತು ಹುಡಿದ್ರೆ 3 ಗುರಿ ಕೆಲವರು ಬಿಟ್ರು ಹುಡುಗರ ಮೈಗೆ ಆಂಬ್ಲಿ ನೋಟ್ ಸಾಕ್ತೈತಿ ಅದೆಲ್ಲ ನಿನಗ ಸರಿ ಮಾತಾಡ್ತಾ ಇದ್ದೇನೆ ಮಾತಾಡ್ಸ್ರಿ ಅವರಿಗೆ ರೀತಿ ಹೇಳ್ಬಂದು ನಿಮ್ಗೆ ಕಾಲು ಬೀಳ್ತೇನೆ ಅಲ್ಲ ಅವಳಿಗೆ ಬುದ್ಧಿ ಹೇಳಕ್ ಬಿನ್ಯಾಕ್ ಹಾಕಿ ನಿಮ್ಗೆ 10 ಪಟ್ಟು ಹೆಚ್ಚು ಅದು ಹೇಗೆ ನೋಡಿಪ್ಪ ನೀವು ಪ್ರಥಮನೇ ಬಂದ್ಮೇಲೆ ನೀವು ಪಾದಕ್ಕೆ ನಮಸ್ಕಾರ ಮಾಡಿದ್ರಿ ನನ್ನ ಪಾದಕ್ಕೆ ನೀನು ನಮಸ್ಕಾರ ಮಾಡಿ ನನಗೇನಂತ ಆಶೀರ್ವಾದ ಮಾಡಿದ್ರಿ ಹೀಗೆ ಹೌದ್ರಿ ನನಕ್ಕಿಂತ ಶ್ರೇಷ್ಠ ಮೇಲೆ ಕೇಳಂತ ಆಶೀರ್ವಾದ ಮಾಡಿದೆ ಹೌದಲ್ರಿ ನಿಮ್ಮ ಆಶೀರ್ವಾದ ಬರೋದ್ರಿಂದ ಅವಾಗಿ ಬುದ್ಧಿ ಶಕ್ತಿ ನನ್ನ ಲೇಖನ ಹೇಳ್ಬಿಡಿಪ್ಪ ಅಡ್ಡಿ ಇಲ್ಲ ನಮ್ಮ ಮನೆ ಕಿಲಿಕೈ ನಿನಗ ಕೊಟ್ಟೆ ಹೌದಲ್ರಿ ಅವಾಗ ಬುದ್ಧಿ ರೀತಿ ಹೇಳ್ಬಂದು ನಿಮ್ಗೆ ಕಾಲು ಆಯ್ತಾಯ್ತು ಹೋಗು ಅಪ್ಪ ಅಂತಾರ್ರಿ ಈ ಶ್ರದ್ಧೆ ನಿಮ್ಮನ್ನು ಮಾತಾಡ್ತಾರ ಏನೋ ಮಾತಾಡ್ಸ್ಲಿಕ್ಕೆ ಬರ್ತಾರಂತ ಅಲ್ಲ ನಾ ಮಾತಾಡ್ಸಿದಾಗ ಇವ್ರು ಮಾತಾಡಿದ್ರೇನೋ ಮಾತಾಡಿಲ್ಲವ ಪಾದ ಮೇಲೆ ಬಿದ್ದು ಓಡಾಡೇನಿ ತಿರುಗಿಸಿದಾಗ ನೋಡಿಲ್ಲ ಅಂದ ಹೌದು ಮತ್ತೆ ನಾ ಯಾಕೆ ಮಾತಾಡ್ಬೇಕೀಗ ನೋಡಿವ ಅವ್ರು ಮಾತಾಡ್ಸ್ತೇವೆ ಅಂತ ಮಾತಾಡುದು ಈಗ ಮಾತಾಡ ಇಲ್ಲವಾ ಒಟ್ಟ ಮಾತಾಡುದು ಒಟ್ಟ ಮಾತಾಡಂಗಿಲ್ಲ ಒಟ್ಟ ಮಾತಾಡ್ಬಾರ್ದು ಒಟ್ಟ ಮಾತಾಡಲ್ಲ ಒಟ್ಟ ಮಾತಾಡ್ಬೇಡವ ಅಷ್ಟಪುತ್ರ ಸೌಭಾಗ್ಯವತಿ ಭವ ಕಲ್ಯಾಣವಾಗಲಿ ಮ್ಯಾಲಕ್ಕೆ ನೀ ಕಂಡ ಬೀಳ್ತಿ ಅಂತ ನಾನು ಬಂದು ನಿಂತಿದ್ದೀನಿ ನೋಡಕಂತ ಹೇಳ್ತಾರ ಆದ್ರೂ ನೀನು ಬುದ್ಧಿ ತೋರ್ಸೇ ಬಿಟ್ಟು ಹೇಳ ನಾನು ಕೇಳ ಸಾಕು ನೀನು ಕಾಲ ಉಳಿಸದ ಹೌದು ಹೋಗ ಭಾಳ ಮನೆಗೆ ಹೇಳ್ತಾರ ಒಂದು ಈಟ ಏನಾಯ್ತು ಹೇಳಿ ಏನಂತ ಹೇಳಿದ್ರಿ ಅಪ್ಪರ್ ಕರ್ತಾರು ದೊಡ್ಡವ್ರ ಮೇಲೆ ಜಗತ್ ಚಲೋ ಅಲ್ಲ ಅಪ್ಪರ್ ಕರ್ಕೊಂಡು ಮಾತಾಡ್ರಿ ಅಂತ ಹೇಳಿ ಹೀಗ ಹೇಳಿದಿ ಹ್ಞೂನ್ರಿ ಅಂದ್ರ ದೊಡ್ಡವ್ರ ಮನ್ಯಾಗ ಜಗಳ ಇರ್ಬಾರ್ದು ಸಣ್ಣವ್ರ ಮನ್ಯಾಗ ಜಗಳ ಇರ್ಬೇಕಂತ ಹೇಳ್ತೇನೆ ಹಂಗೆ ನಿಮ್ರಿ ಮತ್ತೆ ಕರ್ಕೊಂಡು ಮಾತಾಡ್ರಿ ಅಂತ ಹೇಳಿ ಹೀಗಂದಿ ಅಲ್ಲ ಇಲ್ಲೊಂದು ಏನೋ ನಿಂದ ಚಮತ್ಕಾರ ನಡೆದಿತ್ತಲ್ಲ ಏನ್ರಿ ಅಲ್ಲ ಯಾವ ದೊಡ್ಡವ್ರ ಮನೆ ಬಿದ್ದು ಕಾಲ್ ಬೀಳಾಕತ್ತಿದ್ದಿ ಯಾರಮ್ಮ ನಮ್ ಹಿರಿಯರಿ ನೋಡಿಪ್ಪ ಮದುವೆ ಆದ ಒಂದೇ ಹಿರಿಯ ನೀವು ಇವರಿಗೆ ನೋಡ್ರಿ ಇದು ಶತನ್ ನಿಂತೈತಿ ನಾನು ಹಿಂಗ ಆಶೆ ಬೀಳ್ತೈತಿ ನೋಡಿದ್ರಿ ಉಮ್ಮೇದಾಗ ನೀವು ಯಾಕೆ ಬೇಕಿ ನಾವ್ರಿ ನಮ್ ಇವ್ರ ಪೈಕಿ ರೀ ನೀವು ನಾ ಇವ್ರ ಪೈಕಿರಿ ಅಲ್ವೇ ನಿಮ್ಗೆ ಹೆಸರಿಲ್ವೇ ಇಲ್ಲಿ ಹೆಸರು ಭಾಷೆ ಕಟ್ಕೊಂಡು ಮದುವೆ ಆಗ್ಯ ನೀವು ಹಂಗ ದಾರಿ ಪಟ್ಟಿಕೊಂಡು ಹಂಗ
ಅದೆಲ್ಲ ಸರಿ ಚಲೋ ಖುಷಿಯಾಗಿ ಹಿರಿಯರು ನಿಮ್ಗೆ ಮಾತಾಡ್ತೀನಿ ಸರಿ ಮಾತಾಡ್ತಾ ಇದ್ದೀನಿ ಅಲ್ಲ ಇವೆಲ್ಲ ಕೂಡಿ ಈಗ ಒಂದ ಆಗ್ತದ ಹೌದು ಎಷ್ಟು ಚೇಷ್ಟೆ ಮಾಡ್ಬಾ ಇನ್ನೆಷ್ಟು ಹೋಗ್ರಿ ಇನ್ನು 2 ಮಾತು ಹೌದಲ್ರಿ ನಾನು ಕರ್ಕೊಳ ಸರಿ ಹಿಂಗಾಗಿ ನನ್ನ ಹಿಂಗಾಗಿ ಸರಿ ಭಾಳ ಗನ್ನ ಸೋಸಾಕತ್ತಿ ಭಾಳ ರಾಡಿ ಸೋಸಾಕತ್ತಿ ಜೈಲಿ ಹಾಕಿ ಬಂದೆ ಬಾಯಿ ನೋಡಿ ಸರಿ ಮಾತಾಡ್ತಾ ಇದ್ದೀನಿ Nisam Rigasam Pamagarigasam Rima Pada Pamapan Harigan Sa Ripa Magari Magare Sagare Sanire Sang
ಮುಗ್ದೂರ್ಲ ಎಲ್ಲ ಅದು ಹೇಗೆ ನೋಡಿ ಹಾ ಅಗಾಲೊಂದು ಮಾತಾಡ್ತೀರ ಹಾ ಈಗೊಂದ್ರೆ ಹಾ ಇದು ಇದೊಂದು ಹೌದು ನಿನ್ನ ಲೆಕ್ಕ ನೋಡೋಣ ಅಗಾಲೊಂದು ಮಾತಾಡ್ತೀರ ಹಾ ಈಗೊಂದು ಮಾತಾಡ್ತೀರ ಹಾ ಇದೊಂದು ಇದೊಂದು ನಿನ್ನ ವಿಚಾರದೊಳಗ ಈಗ 3 ಆಗಿದಾವಂತಿ ಹಾ ಹೌದಲ್ಲ ಹೌದ್ರಿ ಅಲ್ಲ ನಿಮ್ಮ ಅವ್ವಾದ ಕೇಳು ಎಸ್ ಆಗಿದಾವಂತೆ ಹೇಳ್ತಾನೆ ನಮ್ಮ ಹೇಳ್ತಾವ ಹೌದ್ರಿ ಎಸ್ ಆಗಿದಾವ ಕೇಳು ಏ ಬಾ ಏನು ನೋಡಿ ಬಾ ಸುಳ್ಳು ಇದ್ದದ್ದು ಸುಳ್ಳು ಹೇಳ್ಬೇಕು ಹೌದಲ್ಲ ಕರೆ ಇದ್ದದ್ದು ಕರೆ ಹೇಳ್ಬೇಕು ಕರೆ ಹೇಳ್ಬೇಕು ಹೌದಲ್ರಿ ಈಗ ಅಪ್ಪ ಎಷ್ಟು ಮಾತಾಡ್ತಾರೆ ಈಗ ಎರಡು ಮಾತಾಡ್ತಾರೆ ಅವ್ರು ಮಾತಾಡ್ಸಿದ್ರೆ ಎರಡು ಮಾತಾಡ್ತಾರೆ ಮತ್ತೆ 3 ಅಂತ ಹೇಳ್ಬೇಕು ದಿನ ಹೇಳ್ತಾರೆ ಸುಳ್ಳು ಹೇಳ್ಬೇಕು ಕರೆ ಹೇಳ್ಬೇಕು ನೋಡಿ ಬಾ ಹಾ ಈ ಎರಡು ಎಲ್ಲಿ ಹಂಗಾದ ನೋಡು ಅದು ಒಂದು ಹಂಗಾದ ಅದು ಹಂಗಾಗ್ತದೆ ಮಾತಾಡೋದಿಲ್ಲ ಹಾ ನೋಡುವ ಮತ್ತ ಇಲ್ಲ ಇಲ್ಲ ಮಾತಾಡೋಲ್ಲ ಹಂಗೆ ಕೂಡ ಇರ್ಬೇಕು ಆಯ್ತಂತ ಮಾತಾಡ್ತೀನಿ ಏನಂತ ಏನಂತ ಹೇಳಿದಿ ಇನ್ನೊಂದು ಆಯ್ತಂತ ಹೇಳಿದಲ್ಲ ಮಾತಾಡ ನೀ ಮಾತಾಡಿ ಮಾತಾಡ್ತಿರ್ಬೇಕು ನೀವು ಮಾತಾಡ್ಕೊಂಡು ಸಿಗಕ್ಕೆ ಮಾತಾಡ್ತಾರ ಅಲ್ಲ ಇದಕ್ಕೆ ಸಾಕ್ಷಿ ಯಾರು ಮಲ್ಕೊಂಡವ್ರು ಅವ್ರೇನ್ ಹೇಳ್ತಾರ ಸಾಕ್ಷಿ ನಿನಗ ನಾ ಪ್ರಾಕ್ಟೀಸ್ ಮಾಡೋ ಒಳಗಿಸ್ತಾರ ಅವ್ರು ಏನಂತ ನೋಡ್ರಿ ಹಾ ಬೆಳಕಾರ್ಕಲ್ಲಿ ನೀವು ಆಟ ಆಡ್ಕೊಂಡು ನಿಂತ್ಕೊಡ್ಬೇಡ್ರಿ ಏನ್ ತಿಗಳಿದಾರಿ ನಾ ಬೆಳಿಗ್ಗೆ ಸಾವತನು ಹಾ ನಾನು ಮಣ್ಣು ಕೂಡ ಜವಾಬ್ದಾರಿ ಪ್ರಾಕ್ಟೀಸ್ ಮಾಡಿ ಮಲಗಿಸ್ತೀನಿ ಅವ್ರು ನೀ ಅವರಿಗೆ ಹಾ ಸರಿ ಮಾತಾಡ್ತಾ ಇದ್ದೀನಿ ಮಾತಾಡ್ತೀರಿ ಹಾ ಸರಿ ಏನ್ ಮಾಡಿಲ್ಲ ಮಾತನಾಡ ಮಾತಾಡೆ ಮಂಗಾಯಣಿ
ಅಲ್ಲ ನನ್ನ ಪರಮಾತ್ಮನ ಕೂಡ ನಾ ಮಾತಾಡಿದ್ರೆ ನಿನಗೆ ಯಾಕೆ ಇಷ್ಟ ಅಲ್ಲ ಯಾವ ತಗೋತಾಕೊಂಡು ಮಾರಕ್ಕೆ ಏನ ಹೇಳ್ಬೇಕಿತ್ತು ಮಾತಾಡೋದು ಹಂಗ್ಬಿಟ್ಟು ಹಿಂಗ್ಬಿಟ್ಟು ನೀನ್ ಯಾರು ಕುಂಡ್ರಿಸಿ ಹಾಕಿಟ್ಟು ನೋಡ್ ನಾವು ಏನಾಯ್ತು ಯಾರಿಗೆ ಏನಾಗಿಲ್ಲ ಯಾರಿಗೂ ಏನಾಗಿಲ್ಲ ಯಾಕೆ ಒದರಾಕತ್ತಿದ್ದಲ್ಲಿ ಏನೋ ಅಲ್ಲಿ ಕುಂಡಿಸಿ ಇಲ್ಲಿ ಕುಂಡಿಸಿ ಅಂತ ಹೇಳಿ ಹೆಂಗ ಆತಿಲ್ಲ ಯಾವ್ದ್ರಿ ಇದು ಮಾತಾಡ್ಸಿದ್ದ ಇದ್ರೆ ಮಾತಾಡೋದು ಅನ್ನಕತ್ತಿದ್ದಲ್ಲ ನಾನು ಸ್ವಲ್ಪ ಭಾಷಣ ಮಾಡ್ತೇನೆ ಇದನ್ನ ಮಾಡಲ್ಲ ನೋಡ್ರಿಪ್ಪ ಈಗ ನಮ್ಮ ಪರಮಾತ್ಮ ರುಕ್ಮಿಣಿ ತಾಯಿ ಮಾತಾಡ್ಸಿ ಹೇಗಾಗೈತಂದ್ರ ಚೀಡಿದವ್ರನ್ನ ಭಾರತ ಹಿಂದೆ ಸರಿಸ್ದಂಗಾಗೈತಿ ನೋಡ್ರಿ ಅಲ್ಲ ತಾನು ಹೇಳ್ತೇನೆ ತಾವು ಮಾತಾಡಿಸಿ ಹೇ ಹಂಗಾಯ್ತು ನೋಡಂತ ಚೇಷ್ಟೆ ಮಾಡಬಾರ್ದು ನಡಿ ಮಂದಿರಕ್ಕೆ ಹೋಗೋಣ ಅಲ್ಲ ಹೋಗಲಿ ಇಲ್ಲೊಂದು ಏನೋ ವಚನ ಕೊಟ್ಟಿದ್ದಲ್ಲ ಹೇಳ್ರಿ ಸಾಯ್ತೇನಂತ ಹೇಳಿ ಇಲ್ರಿ ನಾವು ಹಜಾರ್ ನೋಡ್ರಿ ಅಂತ ನೀವು ಒಂದಿಟ್ಟು ಹಿಂದೆ ಸಾಯ್ರಿ ನಾ ಸಾಯಾವ ಬರೀ ಒತ್ತಾಡ್ಕೊಂಡು ಹಿಂದೆ ಸಾರ್ ನೋಡ್ರಿ ಏನಂದ್ರೆ ಯಾರು ಏನು ಅನ್ನಕತ್ತ ಸುಮ್ಮದಾರ ಅಲ್ಲಿ ನಮ್ಮ ಮಾಲಕರು ಬೇಡ ಅಂತ ಯಾರು ಅನ್ನಕತ್ತಾರ ಅಂದ್ರೆ ಊರು ಹೊರಗ ಈ ದೇವಸ್ಥಾನ ಜಗಳ ಆಗ್ತತಿ ಇದು ಖ್ಯಾತ ಓದಿ ಇಲ್ಲಿ ಹುಡುಗ ದೇವ ಆಕತಿ ಬೇಡ ಅಂತ ಹೇಳಕತ್ತಾರ ಈಗ ಅನ್ನತ್ತಾರ ಹಂಗಾರ ಊರು ಹೊರಗ ಖರ ಇಲ್ಲೇ ಐತಲ್ರಿ ಚೇಷ್ಟೆ ಮಾಡಬಾರ್ದು ಹೋಗ್ಲಿ ಎಲ್ಲಾರು ಕುಡ್ಕೊಂಡು ಬಂದ್ರೆ ಫೋನ್ ಮಾಡಿ ನಡಿ